ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಬಾಬೂರ್ ಮುರಳಿ ಇವತ್ತು ಧಾರಣ ಸ್ವರೂಪದ ಎವ್ರಿ ಡೇ ಪ್ರತಿದಿನ ಭಿನ್ನ ಭಿನ್ನ ವಿಷಯಗಳನ್ನು ತಗೊಳ್ತಾರೆ ಬಾಬಾ. ಆ ಮಾತಿನ ಸ್ವರೂಪರು ಆಗೋದು ಹೆಂಗೆ, ಅದರ ಸಿದ್ಧಿ ಏನು. ಸೊ ಇವತ್ತೂ ಬಾಬಾ ಯೋಗದ ಸಿದ್ಧಿ ಏನು, ಪಕ್ಕಾ ಯೋಗಿಗಳಂತ ಯಾರಿಗೆ ಹೇಳಲಾಗುತ್ತೆ ಅಂತಿದ್ದಾರೆ. ಸೊ ಯೋಗದ ಸಿದ್ಧಿ, ಯೋಗಿ ಅಂತಲೇ ಗಾಯನ ಯಾರ್ದಿದೆ, ಯಾರ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇದೆ, ವಿಜಯ ಇದೆ, ಅಂಗ ಅಂಗ ಶೀತಲ, ಎಲ್ಲ ಕರ್ಮೇಂದ್ರಿಯಗಳು ತನ್ನ ಚಂಚಲತೆಯನ್ನು ಸಮಾಪ್ತಿ ಮಾಡಿ ಶೀತಲ ಆಗ್ಬಿಡುತ್ತೆ, ಅವ್ರಿಗೆ ಯೋಗಿ ಅಂತ ಹೇಳಲಾಗುತ್ತೆ. ಸೊ ಪಕ್ಕಾ ಯೋಗಿಗಳು ಯಾರಿರ್ತಾರೆ ಅವರೆಂದೂ ತನ್ನ ಇಂದ್ರಿಯಗಳ ಚಂಚಲತೆ ಏನಿದೆ ಅದರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರ ನಾಮರೂಪದಲ್ಲಿ ಚಂಚಲತೆಯ ಪ್ರಶ್ನೆ, ಮೆಜಾರಿಟಿ ಮಾತು ಏನು, ಕಾಮ ವಿಕಾರದ ಕಾರಣ ದೇಹದಾರಿಗಳ ಸಂಬಂಧದಲ್ಲಿ ಬಂದು ಅವರ ಶರೀರದ ಆಕರ್ಷಣೆಯಲ್ಲಿ ನಾಮ ರೂಪ ಅವರ ಹಿಂದೆ ಬೀಳೋದೇನಿದೆ, ಇದೆಲ್ಲವನ್ನು ಬಾಬಾ ಇವತ್ತು ಇದನ್ನು ನೀವು ಮಾಡಂಗೇ ಇಲ್ಲ. ನೀವು ವಾನಪ್ರಸ್ಥಿಗಳಾಗಿದ್ದೀರಾ, ನೀವೇನು ಯುವಕರಲ್ಲ, ಚಿಕ್ಕವರು ಈಗ ಯುವಕರಲ್ಲ. ತನ್ನನ್ನು ತಾನು ಅಂತಿಮ ಸ್ಥಿತಿಯಲ್ಲಿ ನೋಡ್ಕೊಳ್ಬೇಕು. ನಾನೇನು ಮಾಡಬೇಕೀಗ, ಮನೆಗೆ ಹೋಗಬೇಕಾಗಿದೆ. ಯಾವ ಮನುಷ್ಯರ ಹತ್ರ ನಮಗೆ ಮಾತಾಡಬೇಕು, ಅದು ಸೂಕ್ಷ್ಮ ಸೆಳೆತ ಏನಿದೆಯಲ್ಲ, ಇಂದ್ರಿಯಗಳ ಆಸಕ್ತಿ, ವಿಷಯ ವಿಕಾರಗಳದು ತುಂಬ ಡೇಂಜರಸ್. ಬಾಬೋರು ಇವತ್ತು ತುಂಬ ಅದರ ಬಗ್ಗೆ ಹೇಳ್ತಿದ್ದಾರೆ. मीठे बच्चे अपने आप से वायदा करो कि हमें बहुत बहुत मीठा बनना है, सबको सुख की प्यार की दृष्टि से देखना है, किसी के नाम रूप में नहीं फंसना है. ಮಧುರವಾದಂತಹ ಮಕ್ಕಳೇ, ನಿಮ್ಮ ಜೊತೆನೇ ನೀವು ಪ್ರತಿಜ್ಞೆ ಮಾಡಿ, ನಾನು ಬಹಳ ಬಹಳ ಮಧುರನಾಗಬೇಕಾಗಿದೆ, ಎಲ್ಲರಿಗೆ ಸುಖದ ಪ್ರೀತಿಯ ದೃಷ್ಟಿಯಿಂದ ನೋಡಬೇಕಾಗಿದೆ, ಯಾರ ನಾಮರೂಪದಲ್ಲಿ ನಾನು ಸಿಕ್ಕಾಕೊಳ್ಳಂಗಿಲ್ಲ. ಏನೋ ಅಂದರೆ ದೇಹದ ರೂಪದ ಹಿಂದೆ ಹೋಗಂಗಿಲ್ಲ. ದೇಹದಾರಿಗಳ ಆಸಕ್ತಿ ವಿಕಾರಗಳ ಕಾರಣ ಅದು ಸ್ವಪ್ನದಲ್ಲಿನೂ ಇರಂಗಿಲ್ಲ. ಸಂಕಲ್ಪ ಬಿಟ್ಟಾಕ್ರಿ, ಟ್ರೇಸ್ ಇರಂಗಿಲ್ಲ ಬ್ರಾಹ್ಮಣ ಜೀವನದಲ್ಲಿ. ಅದು ಮೇನ್ ಅಪವಿತ್ರತೆ. योग की सिद्धि क्या है, पक्के योगी की निशानी सुनाओ. ಯೋಗದ ಸಿದ್ಧಿ ಏನು, ಪಕ್ಕಾ ಯೋಗಿಯ ಚಿಹ್ನೆ ಏನು. सब कर्मेंद्रिय बिल्कुल शांत शीतल हो जाए, यह है योग की सिद्धि. पक्के योगी बच्चे वो जिनकी कर्मेंद्रिया बीज क्या है, जरा भी चंचल ना करे, रिंचक भी किसी देहदारी में आंक न डूबे. मीठे बच्चे अब तुम जवान नहीं, तुम्हारी ವಾನಪ್ರಸ್ಥ ಅವಸ್ಥಾ. ಮನೆಯಲ್ಲಿ ಎಲ್ಲರೂ ಎಲ್ಲ ಕಡೆ ಕೇಳ್ತಿದ್ದೀರಲ್ಲ, ಸೊ ಅದರಿಂದ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಎಲ್ಲ ಕರ್ಮೇಂದ್ರಿಯಗಳು ಬಿಲ್ಕುಲ್ ಶಾಂತ ಶೀತಲಾಗಿದೆಯಾ, ಇದು ಯೋಗದ ಸಿದ್ಧಿ. ಪಕ್ಕಾ ಯೋಗಿ ಮಕ್ಕಳಂದರೆ ಯಾರದು, ಜರಾಬಿ ಅಂತಾರೆ ಬಾಬಾ, ಸ್ವಲ್ಪನೂ ಕರ್ಮೇಂದ್ರಿಯಗಳ ಚಂಚಲತೆ ಇರಂಗಿಲ್ಲ. ರಿಂಚಕ ಮಾತ್ರ ಅಂದರೆ ಇಷ್ಟು ಉಗ್ರಷ್ಟು ಯಾವುದೇ ದೇಹದಾರಿಗಳ ಕಡೆ ಅವ್ರನ್ನ ನೋಡ್ಬೇಕನ್ನೋದು ಮನಸ್ಸು ಬರ್ಕೂಡ್ದು, ಅವ್ರ ಹತ್ರ ಮಾತಾಡ್ಬೇಕನ್ನೋ ಮನಸ್ಸು. ದೇಹದಾರಿಗಳ ಆಸಕ್ತಿ ಕಾಮವಿಕಾರ ಇರೋವ್ರಿಗೇನಂದರೆ ಮೇಲ್ ಫೀಮೇಲ್ ಫೀಮೇಲ್ ಮೇಲ್ ಇದೆಲ್ಲದರ ಸೂಕ್ಷ್ಮ ಆಕರ್ಷಣೆ, ಯಾವುದೋ ನೆಪದಲ್ಲಿ ಮಾತುಗಳು ಬೆಳೆಸ್ಕೊಂಡು ಹೋಗ್ತಾರೆ. ಮೊದಲೆಲ್ಲ ಜ್ಞಾನ ಯೋಗ ಅಂತ ಆಮೇಲೆ ಬಿದ್ದೋಗ್ತಾರೆ. ಇದೆಲ್ಲ
ತುಂಬ ಸೂಕ್ಷ್ಮವಾಗಿ ತಂದು ವೀಕ್ನೆಸ್ ಯಾವುದು ಮೇಯ್ನ್ ಸಂಸ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರಿಂಚಕ ಮಾತ್ರನೂ ಯಾವ ದೇಹದಾರಿಗಳ ಕಡೆ ನಿಮ್ಮ ಕಣ್ಣು ಹೋಗ್ಕೂಡ್ದು. ಮಧುರವಾದಂಥ ಮಕ್ಕಳೇ, ನೀವೇನು ಯುವಕರಲ್ಲ, ಎಂಥವರು ವಾನಪ್ರಸ್ಥಿಗಳಾಗಿದ್ದೀರಾ. ಗೀತ್ ಜಾಗ್ ಸಜನಿಯ ಜಾಗ್, ಓಂ ಶಾಂತಿ. ಸಾರಿ, ಅದಕ್ಕೆ ಬಾಬಾ ಎದ್ದೇಳಿ ಮಕ್ಕಳೇ, ಆತ್ಮಗಳೇ, ಸಜನಿಯರೇ, ಎದ್ದೇಳಿ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ओम शांति। मीठे मीठे रूहानी बच्चों ने गीत सुना, इसके अर्थ पर दिल में विचार सागर मंथन करना है और खुशी में आना है, क्योंकि यह है नई दुनिया के लिए नई बातें। ये नई बातें अभी सुननी है। बच्चे जब अब जानते हैं कि नई दुनिया स्थापन करने वाला कोई मनुष्य नहीं हो सकता। ಅದು ಜಾಗ್ ಸಜನಿಯ ಜಾಗ್ ಅಭಿ ನೈ ಸವೇರ ಅಂತ ಹಾಡು. ಸೊ ಅದಕ್ಕೆ ಹೇಳ್ತಾರೆ, ನನ್ನ ಮಧುರವಾದ ಮಕ್ಕಳ ಹಾಡು ಕೇಳಿದ್ರಿ ನಿಮ್ಮ ಹೃದಯದಲ್ಲಿ ಇದರ ಅರ್ಥ ಏನಿದೆ, ಇದ್ರದ್ದು ವಿಚಾರ ಸಾಗರ ಮಥನ ನಡಿಬೇಕು. ನಾನು ಆತ್ಮ ಸತ್ಯ ಸೀತೆ ಒಬ್ಬ ರಾಮನಿಗೋಸ್ಕರ ಎಷ್ಟು ಕರೀತಾ ಬಂದೆ, ಬಾಬಾ ಬಂದಿದ್ದಾರೆ, ಈಗ ಅದರ ಚಿಂತನೆ ಮಾಡಿ ಖುಷಿ ಆಗಬೇಕು. ನಾವು ಹೊಸ ಜಗತ್ತಿಗೋಸ್ಕರ ಹೊಸ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಇದು ಹೊಸ ಮಾತುಗಳನ್ನು ಇವಾಗ ಕೇಳ್ತಾ ಇದ್ದೀವಿ. ನಿಮಗೆ ಗೊತ್ತು, ಹೊಸ ಪ್ರಪಂಚ ಸ್ಥಾಪನೆ ಮಾಡೋರು ಮನುಷ್ಯರು ಸಾಧ್ಯ ಇಲ್ಲ. तुम जब ये बातें सुनते हो तो समझते हो ये तो 5000 वर्ष पहले वाली पुरानी बातें हैं। फिर नए सिर सुनाई जाती, पुरानी सो नई, नई सो पुरानी हो जाती। अभी तुम जानते हो 5000 वर्ष पहले वाली वही बातें बाबा नई करके सुनाते हैं. पक्का ना? ಜಗತ್ತು ಹೊಸದಿದ್ದಿದ್ದು ಹಳೆದಾಗುತ್ತೆ, ಹಳೆದಿದ್ದಿದ್ದು ಹೊಸದಾಗುತ್ತೆ. ಬಾಬಾ ಪ್ರತಿ ಕಲ್ಪದಲ್ಲಿ ಬಂದು ನಮಗೆ ಅದೇ ಮಾತುಗಳನ್ನು ಹೇಳ್ತಾರೆ. ಈ ಕಲ್ಪಕ್ಕೆ ಅದು ಹೊಸದು, ಬಟ್ ಆದರೆ ಕಲ್ಪಾಂತರದ ಲೆಕ್ಕದಲ್ಲಿ ಹಳೆದರಲ್ಲಿ ಹಳೆ ಮಾತುಗಳನ್ನು ಬಾಬಾ ಹೇಳ್ತಿದ್ದಾರೆ. ಬಟ್ ಯಾಕೆ ಹೇಳ್ತಿರೋದು? ಯಾಕೆ? ಕಿಸ್ಲಿಯೇ ನೈ ದುನಿಯಾಕ ವರ್ಷ ಪಾನೇಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನೀವು ಮರ್ತೋದ್ರಿ, ಹೊಸ ಜಗತ್ತಿನ ಆಸ್ತಿಯನ್ನು ತಗೊಳಕ್ಕೆ ನಾನು ಹೇಳಬೇಕಾಗುತ್ತೆ. ಇಸ್ಮೇ ಜ್ಞಾನ್ ಡಾನ್ಸ್ ಕರ್ನಾ ಹೈ. ಎಷ್ಟು ಜ್ಞಾನ ಸರಿಯಾಗಿ ಅರ್ಥ ಮಾಡ್ಕೋತೀವಿ, ಜ್ಞಾನದ ಡಾನ್ಸ್ ಮಾಡಿ ಮಕ್ಕಳೇ. तो ये तो बिल्कुल सहज है ना, डांस सहज ना, कष्ट ना. भक्ति में भी बहुत डांस करते हैं, चारों तरफ फेरे लगाते डांस करते. ज्ञान का डांस तो बिल्कुल सहज है, उसमें कर्मेंद्रियां बहुत चलती है, मेहनत करनी पड़ती है. ये तो सिर्फ अंदर में ज्ञान डांस चलता है. सृष्टि चक्र कैसे फिरता, ये नॉलेज बुद्धि में है, इसमें कोई तकलीफ नहीं है. हाँ, ये कष्ट ಯಾವುದರಲ್ಲಿ? ಯಾದ में मेहनत लगती है ಅಲ್ವಾ? ಜ್ಞಾನದ ಡಾನ್ಸ್ ಮಾಡೋಕ್ಕೆ ಯಾವ ಕಷ್ಟ ಇಲ್ಲ, ಮನಸ್ಸಿಂದ ಒಳಗಿಂದ ಡಾನ್ಸ್ ಅಲ್ವಾ ಅದು. ಎಷ್ಟೆಷ್ಟು ಜ್ಞಾನದ ಆಳದ ಚಿಂತನೆ, ಅಷ್ಟೊಂದು ಖುಷಿ. ಬಾಬಾ ಹೇಳ್ತಾರೆ, ಇಲ್ಲಿ ಭಕ್ತಿಯಲ್ಲೂ ಡಾನ್ಸ್ ಮಾಡ್ತಾರೆ. 4-6 ಕಡೆ ನಾವೆಲ್ಲ ಸುತ್ಕೊಂಡು ಬಂದ್ವಿ ಭಗವಂತ ಅಂತ ಹಾಡ್ತಾ ಅವರು ಮಗ್ನರಾಗ್ಬಿಡ್ತಾರೆ. ಬಟ್ ಸ್ಥೂಲವಾಗಿ ಡಾನ್ಸ್ ಮಾಡ್ತಾರೆ. ಅದೆಲ್ಲ ಕಲಿಬೇಕಾಗುತ್ತೆ ಡಾನ್ಸ್, ಇಲ್ಲಿ ಅದು ಪ್ರಶ್ನೆನೇ ಇಲ್ಲ ಅಂತಾರೆ ಬಾಬವರು. ಬಾಕಿ ಜ್ಞಾನದಲ್ಲಿ ಕಷ್ಟ ಇಲ್ಲ, ಯೋಗದ ಪರಿಶ್ರಮ ಇದೆ. बच्चे कई फेल हो पड़ते, कहाँ न कहाँ गिर पड़ते. सबसे मुख्य बात है याವುದು नाम रूप में फंसना नहीं है. स्त्री पुरुष काम वश नाम रूप में फंसते हैं, क्रोध नाम रूप में नहीं फंसाता. पहले यह है जिसकी बड़ी संभाल करनी है. कोई के भी नाम रूप में भी नहीं फंसना है, अपने को आत्मा समझना है. हम आत्मा अशरीरी आए थे, अब अशरीरी होकर जाना है. इस शरीर का बांध तोड़ना है. ತೋಡ್ನ ಅಂದರೆ ಟೋಟಲ್ ಕಟ್ ಆಫ್ ಬುಡಕ್ಕೇನೆ ಕತ್ರಿ ಹಾಕಬೇಕು.
ये नाम रूप में फंसने की बहुत खराब बीमारी है। बाप सावधानी देते हैं बच्चों को, कोई कोई इस बात को समझते ही नहीं। कहते हैं बाबा नाए कैसे कहते हैं कि नाम रूप में फंसे हो। ಕೇಳಿದ್ರ ಏನು ಹೇಳ್ತಿದ್ದಾರೆ ಬಾಬಾ? ಮುಖ್ಯ ಮಾತು, ಅನೇಕ ಮಕ್ಕಳು ಯೋಗ ಮಾಡದೇ ಇರೋ ಕಾರಣ ಫೇಲ್ ಆಗ್ಬಿಡ್ತಾರೆ, ಬೇರೆಯವರ ನಾಮರೂಪದಲ್ಲಿ ಸಿಕ್ಕಾಕೊಳ್ತಾರೆ. ಸ್ತ್ರೀ ಪುರುಷ ಒಬ್ಬರೊಬ್ಬರ ಶರೀರದ ಆಕರ್ಷಣೆಯಲ್ಲಿ ಬಂದು ಕಾಮ್ ವಿಕಾರಕ್ಕೆ ವಶರಾಗ್ತಾರೆ. ಶರೀರ ನೋಡಕ್ಕೇನೆ ಪರ್ಮಿಷನ್ ಇಲ್ಲಲ್ಲ, ಶರೀರಧಾರಿಯಾಗಿ ನಡೆಯಂಗೇನೆ ಇಲ್ಲಲ್ಲ, ಮಾತಾಡಂಗೆ ಇಲ್ಲಲ್ಲ, ಪ್ರಾಹಿಬಿಟೆಡ್ ತಾನೇ ಇಲ್ಲಿ. ಪವಿತ್ರತೆ ಮೇನ್ ಫೌಂಡೇಶನ್ ಅಂದ್ರೆ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಕ್ರೋಧ ನಾಮರೂಪದಲ್ಲಿ ಸಿಕ್ಕಾಕ್ಸಲ್ಲ. ಮೊದಲನೇ ಬಹಳ ಬಹಳ ಎಚ್ಚರಿಕೆ ವಹಿಸೋ ಮಾತೇನಂದ್ರೆ ನಾಮರೂಪದಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ ನೀವು ಅಂದಾಗ. ಕಾಮವಿಕಾರ ಇರೋರಿಗೆ ಬರೀ ದೇಹ ನೋಡೋದೇ ಕೆಲಸ, ದೇಹದಾರಿಗಳ ಆಕರ್ಷಣೆಯಲ್ಲಿ ಬರೋದೇ ಕೆಲಸ. ಅವ್ರ ವೃತ್ತಿ ದೃಷ್ಟಿಯಲ್ಲೇ ವಿಕಾರ ಹಂಗಿರುತ್ತೆ. ನೋಡೋರು ಯಾರು ನೋಡ್ತಾರೋ ಅವ್ರು ವೀಕ್ ಇದ್ರೆ ಅವರು ಬಿದ್ದೋಗ್ತಾರೆ. ಇದು ತುಂಬ ಹೊಲಸು ಮಾತು. ಯಾವುದರ ವೈಬ್ರೇಷನ್ನೇ ಗಲೀಜಿರುತ್ತೆ. ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋ ಬಹಳ ದೊಡ್ಡ ಕೆಟ್ಟ ಕಾಯಿಲೆ ಮನುಷ್ಯರಿಂದೆ ಹೋಗೋದು. ಇದು ತುಂಬ ಕೆಟ್ಟದು. ಬಾಬಾ ಸಾವಧಾನಿ, ಎಚ್ಚರ ಎಚ್ಚರ ಅಂತ ಹೇಳ್ತಿದ್ದೀನಿ. ಕೆಲವರು ಈ ಮಾತನ್ನು ತಿಳ್ಕೊಳ್ಳೋದೆಲ್ಲ ತುಂಬ ಈಸಿಯಾಗಿ ತಗೋತಾರೆ, ಅಯ್ಯೋ ಎಲ್ಲ ನಡೀತದೆ ಅಂತ. ಬಟ್ ಇದನ್ನು ನಡ್ಸೋಕ್ಕಾಗಲ್ಲ. ಇವ್ರಿಗೆ ಬುದ್ಧಿಯಲ್ಲಿ ಬರಲ್ಲ. ಮೂರ್ಖತೆ ಏನಂದರೆ ಭಗವಂತ ಇದರಲ್ಲಿ ಎಕ್ಸ್ಕ್ಯೂಸ್ ಮಾಡಲ್ಲ ಅನ್ನೋ ಮಾತು ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ. ಶಿವಬಾಬವರು ಧರ್ಮರಾಜನನ್ನು ಈಸಿಯಾಗಿ ತಗೋತಾರೆ. ಅಟೆನ್ಷನ್ ಪ್ಲೀಸ್, ಎಲ್ಲರೂ ಕೇಳ್ತಿದ್ದೀರಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಏನಕ್ಕೆ ಹಿಂಗೆ ಹೇಳ್ತಾರೆ, ನಾಮರೂಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ ಅಂತ. ಆದರೆ ಇದು ತುಂಬ ಒಳಗೆ ಗುಪ್ತ ಕಾಯಿಲೆ, ದೊಡ್ಡ ಕಾಯಿಲೆ ಅಂತಿದ್ದಾರೆ ಬಾಬವರು. ये बहुत गुप्त बीमारी है, इसलिए साजन सजनियों को अथवा बाप बच्चों को जगाते हैं, बच्चे जागो, अब फिर से कलयुग के बाद सतयुग आना है। बाप ज्योति जगाने आते हैं, मनुष्य मरते हैं तो उनकी ज्योति जगाते हैं ना. ಮೇನ್ ಮಾತು ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಕಾರಣ ಏನು? ಮೇಲೆ ಏನು ಹೇಳಿದ್ರು ಬಾಬಾ? ಒಂದು ಅಭ್ಯಾಸ. ನಾನು ಆತ್ಮ ಅಶರೀರಿಯಾಗಿ ಬಂದಿದ್ದೆ, ಒಂಟಿಯಾಗಿ ಬಂದಿದ್ದೆ, ಅಶರೀರಿಯಾಗಿ ವಾಪಸ್ ಹೋಗ್ಬೇಕು. ಇಲ್ಲಿ ಯಾವುದು ಜೊತೆಗೆ ಬರಲ್ಲ. ಈ ಸೀರಿಯಸ್ನೆಸ್ ಇಲ್ಲ. ಈಶ್ವರನ ಮಹಾವಾಕ್ಯ ಅಂಡ್ ಪವಿತ್ರತೆಯ ಬೆಲೆ ಇಲ್ಲ. ಪವಿತ್ರತೆ ಜಗತ್ತಲ್ಲಿ ಬಹುದೊಡ್ಡ ಸಿದ್ಧಿ. ಪವಿತ್ರತೆಯ ವ್ಯಾಲ್ಯೂ, ಮಹತ್ವ ಯಾರಿಗೆ ಗೊತ್ತಿಲ್ವೋ ಅವ್ರು ಹಿಂಗೆ ಉಲ್ಟಾ ಸುಲ್ಟಾ ಕರ್ಮ ಮಾಡೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ತುಂಬ ಒಳಕು ಗುಪ್ತವಾದ ಕಾಯಿಲೆ. ಒಳಗಡೆನೇ ವೃದ್ಧಿ ಆಗುತ್ತೆ. ಎಲ್ಲಿವರೆಗೂ ಇದನ್ನು ಸ್ವಯಂ ರಿಯಲೈಸ್ ಮಾಡಿ ಇದು ನನ್ನನ್ನು ರಸಾತಳ ಪಾಪಾತ್ಮನನ್ನಾಗಿ ಮಾಡುತ್ತೆ ಅನ್ನೋ ರಿಯಲೈಸೇಷನ್ ಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಹೇ ಮಕ್ಕಳೇ ಎಚ್ಚರ, ಜಾಗೃತರಾಗಿ. ಕಲಿಯುಗ ಹೋಗಿ ಸತ್ಯುಗ ಬರೋದಿದೆ. ಸತ್ಯುಗ ಇರೋದೇನೆ ಪವಿತ್ರ ಜಗತ್ತು, ಆತ್ಮಾಭಿಮಾನಿಗಳ ಜಗತ್ತು. ಇದರಲ್ಲಿ ಸಾವಧಾನ್. ನಾನು ಬಂದು ಜ್ಯೋತಿ ಬೆಳಗಿಸ್ತಿದ್ದೀನಿ. ಮನುಷ್ಯರು ಶರೀರ ಬಿಟ್ರು ಅಲ್ಲಿ ದೀಪ ಬೆಳಗಿಸ್ತಾರಲ್ಲ, ನಿಮ್ಮ ಆತ್ಮ ಜ್ಯೋತಿಗಳು ನಿಮ್ಮ ಸಂಭಾಲನೆ ಮಾಡಿ ಅಂತಾರೆ ಬಾಬಾ. ಫಿರ್ ದೀಪಕ್ ಕಿ ಸಂಭಾಲ ಐಸೆ ಕರ್ತೆ ಬೂझ न जाए ना. आत्मा को अंधियारा ना हो, वास्तव में यह है सब भक्ति मार्ग की बातें. आत्मा तो सेकंड में चली जाती है. कई लोग ज्योति को भी भगवान मानते हैं. ब्रह्म को बड़ी ज्योति कहते हैं. ब्रह्म समाजियों का मंदिर होता है ना, जहाँ रात दिन ज्योति जगती है. कितना खर्चा होता है ಅಲ್ವಾ? ಅಖಂಡ ಜ್ಯೋತಿ ಅಂತಾರಲ್ಲ, ಎಷ್ಟು ದುಡ್ಡು, ಎಷ್ಟು ಗೃತ್, ಫಾಲ್ತು ಗೃತ್ ಜಾತಾ है ಅಂತಾರೆ ಬಾಬಾ. ಎಣ್ಣೆ ವೇಸ್ಟ್ ಮಾಡ್ತಾರೆ ಅಂತ. यहाँ वो कुछ भी डालने का नहीं है, याद का घृत का काम करती है. याद ही ये याद रूपी घृत है ना. तो मीठे मीठे बच्चे ये समझते हैं नई नई बात होने के कारण ही झगड़ा होता है. बाप कहते हैं मैं आता हूँ स्वीट चिल्ड्रन के पास. कहाँ आता हूँ ನೋಡಿ, ಎಷ್ಟು ಪ್ರೀತಿ ಮರ್ಯಾದೆ ಕೊಟ್ಟು ಹೇಳ್ತಾರೆ. ನಾನು ಬರೋದೇನೆ ನನ್ನ ಮುದ್ದು ಪ್ರಿಯ ಮಕ್ಕಳು, ಮಧುರ ಮಕ್ಕಳ ಹತ್ರ.
और भारत में ही आता हूँ, अपना जन्म और देश सबको प्यारा लगता है ना, ನಂದಲ್ವಾ ದೇಶ ಭಾರತ, ಅದಕ್ಕೇನೆ ನನಗೆ ಅತಿ ಪ್ರಿಯ. ಮತ್ತೆ ಇನ್ವಿಟೇಷನ್ ಕೊಡೋರು ನಾವೇ ಅಲ್ಲ, ಬಾಬಾ ಬರ್ತೀಯೋ ಇಲ್ವೋ, ಕೆಳಗಡೆ ಬಂದ್ಬಿಡ್ತೀಯೋ ಇಲ್ವೋ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಇದೆಲ್ಲ ಮಾಡ್ತಾರೆ. ದೀಪ ಹಚ್ಚಿಟ್ರೆ ಚೈತನ್ಯ ಆತ್ಮ ಲೈಟ್ಗೆ ಈ ದೀಪ ಕೆಲಸ ಮಾಡುತ್ತಾ ಎಲ್ಲಾದ್ರೂ ಅದರ ದಾರಿಯಲ್ಲಿ? ಅದಕ್ಕೆ ಅಷ್ಟೊಂದು ಎಣ್ಣೆ ಹಾಕ್ಕೊಂಡು ಕಾಯ್ಕೊಂಡು ಕೂತಿರ್ತಾರೆ, ಅದು ಆಫ್ ಆಗಬಾರ್ದು. ಇಲ್ಲಿ ಬಾಬಾ ಹೇಳಿದ್ದೇನು ನಮಗೆ, 1 ಸೆಕೆಂಡ್ಗೂ ನಿಮಗೆ ಆತ್ಮ ಸ್ಮೃತಿ ಒಳಗಡೆ, ವಿಸ್ಮೃತಿ ಅಂದರೆ ಅಂಧಕಾರ, ಅದು ಬರಬಾರ್ದು. ಎಚ್ಚರ ಎಚ್ಚರ ಅಂತ ನಾನು ಮುದ್ದು ಮಕ್ಕಳಿಗೆ ಹೇಳ್ತೀನಿ. ಮಾಡ್ಬೇಕಲ್ವ ಕೆಲಸ ಅಂತ ಹೇಳೋದು. ಭಾರತವಾಸಿಗಳೇ ಬಾಬಾ ಹೇಳೋದು, ಬಾಪ್ಕೋ ಬಹುತ್ ಪ್ಯಾರೆ ಲಗ್ತೆ, ಈ ಭಾರತವಾಸಿಗಳೇ ನನಗೆ ತುಂಬ ಪ್ರಿಯರು. फिर भी मैं अपने भारत देश में ही आता हूँ. गीता में अगर कृष्ण का नाम नहीं होता तो सब मनुष्य मात्र शिव बाबा को मानते हैं. शिव के मंदिर में कितने जाते हैं, बड़े ते बड़ा मंदिर सोमनाथ का था. अभी तो कितने ढेर के ढेर मंदिर बने हैं. ಆಗ್ಲೂ ಏನ್ಷಿಯಂಟ್ ಇಂಡಿಯಾ ನೀವು ನೋಡಿದ್ರೆ ಸೋಮನಾಥ ಟೆಂಪಲ್ ನಂತರ ಬೇಕಾದಷ್ಟು ಟೆಂಪಲ್ಸು. ಅವಾಗ ಭಾರತ ತುಂಬ ದೊಡ್ಡದಿತ್ತಲ್ಲ, ವಿಶ್ವ ಎಲ್ಲ ಕಟ್ತಾ ಹೋದ್ರು ಆದಿಯಲ್ಲಿ. ಈಗೆಲ್ಲ ನೋಡಿದ್ರೆ ಅದೆಲ್ಲ ಹಾಳು ಬಿದ್ದಿದೆ. ಬಟ್ ಸ್ಟಿಲ್ ಭಾರತದಲ್ಲೇ ಬರೋದು, ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರೋದ್ರಿಂದ ಬಾಬಾ ಅವರನ್ನು ಮರ್ತು ಬಿಟ್ರು ಅಲ್ವಾ. ಮನುಷ್ಯ ಮಾತ್ರರಿಗೆ ಗೊತ್ತಿಲ್ಲ ಇವೆಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಎಲ್ಲರಿಗೆ ತುಂಬ ಯುಕ್ತಿಯಿಂದ ಹೇಳಬೇಕಾಗುತ್ತೆ. ಕೃಷ್ಣಕ್ಕೂ ಇತ್ನಾ ಸಬ್ ಮಾನ್ತೆ ನೈ ಜಿತ್ನಾ ಬೇಹದ್ ಕಾ ಬಾಪ್ ಕೋ ಮಾನ್ತೆ ಹೈ. तो इस समय तुमको इन जैसी प्यारी वस्तु और कोई नहीं. इसमें साकार की महिमा कोई भी नहीं है, ये तो निराकार की महिमा है. जो बाबा कौन है? अभोक्ता है. जबकि बेहद का बाप स्वर्ग का रचयिता है, उसमें स्वर्ग का वर्षा लेने का पुरुषार्थ करना चाहिए. ಕೃಷ್ಣನನ್ನ ಜಗತ್ತಲ್ಲಿ ಎಲ್ಲ ಧರ್ಮದವರು ಒಪ್ಪಲ್ಲ. ಹಿಂದೂಗಳಲ್ಲಿನೂ ಕೆಲವರೇ ಒಪ್ತಾರಲ್ಲ, ತನ್ನ ಧರ್ಮನೂ ಮರ್ತೋದ್ರು. ಎಲ್ಲರಿಗೆ ಪ್ರಿಯ ಅಭೋಕ್ತ ಒಬ್ಬರೇ ನಿರಾಕಾರ ತಂದೆ ಶಿವ್ ಬಾಬಾ. ನಿರಾಕಾರನನ್ನ ಎಲ್ಲ ಧರ್ಮದವರು ಒಪ್ತಾರೆ. ಅವರೇ ರಚಯಿತ, ಸ್ವರ್ಗದ ರಚಯಿತ ಅಂದಾಗ ತಂದೆ ಆಸ್ತಿ ಕೊಡಕ್ ಬಂದಿದ್ದಾರೆ ಅಂದ್ರೆ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡ್ಬೇಕಲ್ವಾ. आजकल करते करते खाल खा जाएगा, समय बाकी थोड़ा है, बाप से वर्षा ले लो. जब प्रोब लिखते हैं तो उस समय समझाना भी है. जबकि निश्चय करते हो वो बेहद का बाप है तो बेहद से कि मना बेहद के बाप से वर्षा लेने का पुरुषार्थ करो, नहीं तो बाहर जाने से जट भूल जाएंगे. ಇದು ಸಮಯ ಇವತ್ತು ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಟೈಮ್ ನಿಮ್ಗೆ ಕೈ ಬಿಟ್ಟು ಹೋಗುತ್ತೆ. ಬೇಗ ಆಸ್ತಿ ತಗೊಂಡ್ಬಿಡಿ ಮಕ್ಕಳೇ. ಯಾವಾಗ ಯಾರೇ ಪ್ರಾಮಿಸ್ ಮಾಡುವಾಗ್ಲೂ ನಿಶ್ಚಯ ಇರಬೇಕು. ನೀವು ಹೇಳ್ಬೇಕಾಗುತ್ತೆ, ಬೇಹದ್ ತಂದೆ ಬೇಹದ್ ಆಸ್ತಿಯನ್ನು ಕೊಡಕ್ ಬಂದಿದ್ದಾರೆ ಅಂದರೆ ತಗೊಳ್ಳೋ ಪುರುಷಾರ್ಥ ಮಾಡಿ. ಹೊರಗಡೆ ಹೋದ್ರೆ ಮಾಯೆ ಅಂತೂ ಹಿಡ್ಕಣ್ಣ ಕಾಯ್ತಾ ಇರುತ್ತೆ. खूब पुरुषार्थ ಮಾಡಿ, ಇಲ್ಲಾನೆ ಮರ್ತೋಗ್ತೀರಾ. बाप तो कल्याणकारी है ना, कहते हैं इस योग से ही तुम्हारे सब ಏನು दुख 21 जन्मों के लिए दूर होना है. बच्चियां घर में भी समझाती रहे कि अब सब दुख दूर होने वाला है. लेकिन ಹೆಂಗೆ दुख दूर करने वाले बेहद के बाप को याद करने से ही तमो प्रदान से सतो प्रदान बन जाएंगे. पवित्र तो जरूर रहना पड़े. मूल बात है पवित्रता की. ಪವಿತ್ರತೆ ಇಲ್ಲದೆ ಯೋಗಿ ಅನ್ನಿಸ್ಕೊಳಕ್ ಸಾಧ್ಯನೇ ಇಲ್ಲಲ್ಲ. ಮೂಲ ಮಾತೆ ಅದು. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಎಲ್ಲರಿಗೆ ಹೇಳ್ತಾ ಇರಿ, ಈಗ ದುಃಖದ ದಿನಗಳು ದೂರ ಆಗ್ತಿದೆ, ದುಃಖ ದೂರ ಮಾಡೋ ತಂದೆ ಬಂದ್ಬಿಟ್ಟಿದ್ದಾರೆ. ತಂದೆಯ ನೆನಪು ಮಾಡಿ. ಅವಾಗ ತಮೋಗುಣಿಯಿಂದ ಸತೋಗುಣಿ ಆಗ್ತೀವಿ. ಅಂದರೆ ತಂದೆಯ ನೆನಪಲ್ಲಿ ಪವಿತ್ರರಾಗದೆ ಎಲ್ಲ ದುಃಖ ದೂರ ಆಗೋಕ್ ಸಾಧ್ಯವೇ ಇಲ್ಲ. जितना जितना याद में जास्ती रहेंगे तो इंद्रिया भी शांत हो जाएगा.
जब तक योग की सिद्धि पूरी नहीं होती तो इंद्रिया भी शांत नहीं होती. ಕೇಳ್ರಿ ಏನ್ ಹೇಳ್ತಾರೆ, हरेक अपनी जांच करे. कौन सी जांच करे? काम विकार मुझे कोई धोखा तो नहीं देता, कोई भी चंचलता नहीं होना चाहिए. अगर मैं पक्का योगी हूं तो ये जैसे कि वानप्रस्थ अवस्था है, बाप को ही याद करते रहना है. तो सब बच्चों को बाप समझाते हैं. ಇದು ಎಲ್ಲ ಮಕ್ಕಳಿಗೆ ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಿದ್ದಾರೆ ಬಾಬಾ, ಒಂದು ಸ್ವಲ್ಪನೂ ಕಾಮ್ ವಿಕಾರದ ಅಂಶ ಇರಂಗಿಲ್ಲ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನನಗೆ ಈ ವಿಕಾರ ಮೋಸ ಮಾಡ್ತಾ ಇಲ್ಲ ತಾನೇ, ಚಂಚಲತೆ ಇರಂಗಿಲ್ಲ, ನಾನು ಪಕ್ಕಾ ಯೋಗಿ ಆಗಿದ್ದೀನಿ ಅಂದರೆ. ಯಾಕೆ? ಬಾಬನ್ ನೆನಪಲ್ಲಿ ನೆನಪು ಮಾಡ್ತಾ ಮಾಡ್ತಾ ಇಂದ್ರಿಯಗಳು ಶಾಂತ ಶೀತಲ ಆಗ್ಬಿಡುತ್ತೆ, ಚಂಚಲತೆ ಸಮಾಪ್ತಿ ಆಗ್ಬಿಡುತ್ತೆ. ಚಂಚಲತೆನೂ ಬಾಬುರು ಎಷ್ಟು ಮುರುಳಿಗಳಲ್ಲಿ ಎಷ್ಟೆಲ್ಲ ವೆರೈಟಿಯಾಗಿ ಹೇಳ್ತಾರೆ, ಏನೇನೋ ಅವ್ರ ಸಂಕಲ್ಪ ಬರುತ್ತೆ ವಿಕಲ್ಪಗಳಂತ. ಜೈಸೇಕಿ ವಾನಪ್ರಸ್ಥ ಅವಸ್ಥಾ, ಮನೆಗೆ ಹೋಗ್ಬೇಕು, ಮುದುಕರಾಗಿದ್ದೀರಾ, ಎಲ್ಲ ಯೂತ್ಗಳ ಅಟೆನ್ಷನ್ ಪ್ಲೀಸ್. ನಿಮ್ಮನ್ನು ನೀವು ಮುದುಕರಂತ ನೋಡ್ಕೊಳ್ಳಿ. ಕೈಯಲ್ಲಿ ಕೋಲಿದೆ, ಇನ್ನೇನು ಹೊರಟೆ ಅಂದರೆ ಹೊರಟೆ ಅಂತ ಏನಂತೀರ? ಬಾಪ್ ಸಬ್ ಬಚ್ಚೋಂ ಕೋ ಸಮझाते हैं. ಏನೋ ತಂದೆ ಎಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಕ್ಕಳೇ ವಾನಪ್ರಸ್ಥ ಸ್ಥಿತಿ. जब तुम अच्छे योगी बनेंगे, कहाँ भी आंख नहीं डूबेंगी, तो फिर तुम्हारी इंद्रिय शांत शीतल हो जाएगा. ನೀವು ಒಳ್ಳೆ ಪಕ್ಕಾ ಯೋಗಿಗಳಾಗ್ಬಿಟ್ರಿ. ಈಶ್ವರನ ಜೊತೆಯ ಸಂಬಂಧ ಎವರ್ ಪ್ಯೂರ್ ಅಲ್ಲ ಬಾಬಾ. ಎಷ್ಟು ನಾವು ನೆನಪು ಮಾಡ್ತೀವಿ ಅಷ್ಟು ಅವರಿಂದ ಶಕ್ತಿ ಬಂದಂಗೆ ಪವಿತ್ರತೆಯ ಪ್ರೂಫೇನೇ ಶೀತಲತೆ ಅಲ್ಲ. ಯಾವುದರಲ್ಲಿ ಆತ್ಮ ಸುಖ ಶಾಂತಿ, ಮನಸ್ಸಿನ ಬುದ್ಧಿಯ ಚಂಚಲತೆ ಸಮಾಪ್ತಿ ಆಗ್ಬಿಡುತ್ತಲ್ಲ. मुख्य यह है जो सबको धोखा देती है. योग में अच्छी रीति अवस्था जम जाएगा तो फिर ये महसूस होगा हम जैसे जवानी में ही वानप्रस्थ अवस्था में आ गए हैं. बाप कहते हैं काम महाशत्रु है तो तुम अपनी जांच करते रहो. जितना याद में रहेंगे उतना कर्मेंद्रिया शांत हो जाएगा और बहुत मीठा स्वभाव बन जाएगा. ಎಷ್ಟು ವೆರೈಟಿಯಾಗಿ ಹೇಳ್ತೀವಿ. ಇವೆಲ್ಲ ನಾನು ಪ್ರತಿದಿನದ ಯೋಗ ನನ್ನನ್ನು ಈ ರೀತಿ ಎಲ್ಲ ಇಂದ್ರಿಯಗಳ ಶಾಂತ ಶೀತಲತೆ ಎಷ್ಟು ಬರ್ತಿದೆ. ಯುವಕರಾಗಿದ್ದರೂ ನಿಮ್ಗನ್ಸ್ಬೇಕು ನಾನು ಈ ಸ್ಟೇಜಲ್ಲೇ ವಾನಪ್ರಸ್ಥಿ. ಈಗ ಬಾಬಾ ಮನೆಯನ್ನು ಬಿಟ್ಟರೆ ನನಗೇನೂ ಕಾಣಲ್ಲ, ಯಾವುದೂ ಬೇಕಾಗಿಲ್ಲ ಅಂದರೆ ಅನಾಸಕ್ತತೆ ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ತಿನ್ನೋದ್ರಲ್ಲಿ, ಮಾತಾಡೋದ್ರಲ್ಲಿ, ಎಲ್ಲ ಮನುಷ್ಯರ ಸಂಬಂಧಗಳಲ್ಲಿ ಬರುವಾಗ ಕಂಪ್ಲೀಟ್ ಅನಾಸಕ್ತತೆ ಬೇಕು. ಈಗ ಮನುಷ್ಯರು ಮಾತಾಡೋದು ಯಾಕೆ? ಅಲ್ಲಿ ಸಮಾಚಾರ ಇಲ್ಲಿ ಸಮಾಚಾರ, ಮುಖದ ಚಂಚಲತೆ ಅಲ್ಲ, ಕಣ್ಣಿನ ಚಂಚಲತೆ, ನೋಡ್ತಾ ಇರಬೇಕು, ಯಾರನ್ನಾದರೂ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಡೇಂಜರಸ್, ಕೆಟ್ಟ ಬಾಬನ ವಿರುದ್ಧವಾದ ಸಂಸ್ಕಾರಗಳು. ಇದರಲ್ಲಿ ಬಾಬಾ ಹೇಳ್ತಾರೆ ಎಚ್ಚರ. ಅದಕ್ಕೆ ಹೇಳ್ತಿದ್ದಾರೆ, ನೀವು ಒಳ್ಳೆ ಯೋಗಿಗಳಾದರೆ ನಿಮ್ಮ ಕಣ್ಣು ಯಾವ ಕಡೆ ಹೋಗೋದೇ ಇಲ್ಲ. ಹಿಂದೆ ಈ ಕಣ್ಣಲ್ಲಿ ಯಾರು ಇರ್ತಾರೆ ಹೇಳ್ರಿ? ಬಾಬಾ ಇರ್ತಾರೆ. ಮೂರನೇ ಕಣ್ಣಲ್ಲಿ ಬಾಬಾವ್ರನ್ನು ಫಿಕ್ಸ್ ಮಾಡಿಕೊಂಡವರು ಸ್ಥೂಲ ಕಣ್ಣಲ್ಲಿನೂ ಅದೇ ಕಾಣ್ತಾ ಇರುತ್ತಲ್ಲ, ಎಲ್ಲಿ ನೋಡೋದ್ರಲ್ಲಿ ಬಾಬಾ. ಬುದ್ಧಿಯಿಂದ ಡಿಸ್ಟೆನ್ಸ್ ಎಂಡ್ ಆಗುತ್ತೆ ನಮಗೆ ಬಾಬನಿಗೆ. ಇದು ಫೀಲಿಂಗ್ಸ್ ಬರ್ತಾ ಹೋಗುತ್ತೆ. ಆದರೂ ಬಾಬಾ ಪುನಃ ಪುನಃ ಕಾಮ ಮಹಾಶತ್ರು ಎಚ್ಚರ, ನನ್ನ ನೆನಪಲ್ಲಿರಿ, ನಿಮ್ಮ ಸ್ವಭಾವ ಸ್ವೀಟ್ ಆಗಿಬಿಡುತ್ತೆ. ಫೀಲ್ ಹೋಂಗಾ ಮೈ ಪೆಹಲೆ ಬಹುತ್ ಕಡವಾ ಥಾ, ಕಿತ್ನಾ ಕಡವಾ ಥಾ, अब कितना मीठा बन गया हूँ. बाबा प्रेम का सागर है ना, बच्चों को भी बनना है. तो बाबा कहते हैं मैं सबके साथ प्यार की दृष्टि, क्या सबके साथ प्यार की दृष्टि रहे. अगर किसको दुख देंगे तो दुखी होकर मरेंगे, इसलिए बहुत मीठा बनना है. ಕರ್ಮದ ಗತಿಯನ್ನು ಹೇಳ್ತಾರಲ್ಲ,
ನಿಮಗೆ ಯೋಗ ಮಾಡ್ತಾ ಮಾಡ್ತಾ ಫೀಲ್ ಆಗಬೇಕು, ನಾನೆಷ್ಟು ಮೊದಲು ಕಹಿಯಾಗಿದ್ದೆ. ಕಾಮ ವಿಕಾರ, ಕ್ರೋಧದ ವಿಕಾರ ಮನುಷ್ಯರನ್ನ ಕಹಿ, ಎಲ್ಲ ವಿಕಾರಗಳು ಕಹಿನೇ, ಬಟ್ ಜಾಸ್ತಿ ಕಹಿ. ನಾನು ಹೆಂಗೆ ಕಹಿಯಾಗಿದ್ದೆ, ಈಗ ಬಾಬಾ ಪ್ರೇಮ ಸಾಗರನನ್ನು ನೆನಪು ಮಾಡಿ ಮಾಡಿ ನಾನೀಗ ಸ್ವೀಟ್ ಆಗಿದ್ದೀನಿ. ತಂದೆ ಎಷ್ಟು ಪ್ರೇಮ ಸಾಗರನೋ, ನಾನು ಪ್ರೇಮದ ಪಹಾಡ್ ಅಂತಾರೋ ಒಂದೊಂದ್ಸರಿ, ಹಂಗಾಗಬೇಕು ನೀವು ಮಕ್ಕಳಂತ. ಎಲ್ಲರ ಪ್ರತಿ ಪ್ರೇಮದ ದೃಷ್ಟಿ ಇರಲಿ, ಆತ್ಮಿಕ ಸ್ನೇಹ. ಯಾರಿಗೆಂದು ದುಃಖ ಕೊಡಬೇಡಿ, ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯ್ತೀರಾ. ಬಹಳ ಸ್ವೀಟಾಗಿ, ಬಾಬಾವ್ರು ಶ್ರಾಪ ಕೊಡ್ತಿಲ್ಲ, ನಮಗೆ ಕರ್ಮದ ಗತಿ ಹೇಳ್ತಿದ್ದಾರೆ. ಮಕ್ಕಳೇ, ಇದು ರಿಸಲ್ಟ್. ದುಃಖ ಕೊಟ್ಟರೆ ದುಃಖಿಯಾಗಿನೇ ಹೋಗ್ಬೇಕಾಗತ್ತೆ. ಹೆಂಗೆ ಏನು ಮಾಡ್ತೀವಿ, ಏನು ಕೊಡ್ತೀವಿ, ಅದು ನಮ್ಮ ಬುತ್ತಿ ಅಲ್ವಾ. ಯಾವ ಬೀಜ ಹಾಕಿದ್ವಿ ಅದು ತಾನೇ ಸಿಗುತ್ತೆ. बाबा कहते हैं मैं रूप बसंत हूँ ना। बाबा से कितना अमूल्य ज्ञान रतन मिलता है जिससे तुम झोली भरते हो। वो लोग फिर शंकर के आगे जाकर कहते भर दे झोली। ಶಿವಬಾಬಾ ಬಂದು ಬ್ರಹ್ಮ ತಂದೆಯ ಮುಖಾಂತರ ಜ್ಞಾನದ ಜೋಳಿಗೆಯನ್ನು, ಬುದ್ಧಿಯ ಜೋಳಿಗೆ ಜ್ಞಾನ ರತ್ನದಿಂದ ತುಂಬಿದ್ರೆ ಅವ್ರು ಹೋಗ್ಬಿಟ್ಟು ಬರ್ದೋ ಜೋಲಿ ಅಂತ ಜೋಳಿಗೆ ಹಿಡ್ಕೋತಾರೆ. उनको ये पता ही नहीं है कि ಶಂಕರ್ ಜೋಲಿ ಭರ್ನೆ ವಾಲಾ नहीं है. ಅವರೆಲ್ಲ ದೇವತೆಗಳು ಎಲ್ಲಿ ತುಂಬ್ತಾರೆ ಜೋಳಿಗೆನ. अभी तुम समझते हो ज्ञान सागर बाबा हम बच्चों की ज्ञान रत्नों के ಏನೋ रत्नों से जोली भरते हैं. तुम भी रूप बसंत बनते हो, हर एक आत्मा रूप बसंत है. अपने को देखते रहो कि हम कितना ज्ञान रतन धारण कर ज्ञान डांस करते हैं अथवा रत्नों का दान करते हैं. सबसे अच्छा रतन है मन मनाಭವ. ಮೂಲ ಮಂತ್ರ ಹೌದು, ಅಂದ್ರೆ ಒಳ್ಳೇದ್ರಲ್ಲಿ ಒಳ್ಳೆ ರತ್ನಗಳು. ನಾನು ಇಷ್ಟೊಂದು ಜೋಳಿಗೆ ತುಂಬ್ತಾ ಇದ್ದೀನಿ, ಮಕ್ಕಳೇ ನೋಡ್ಕೊಳ್ಳಿ ಎಷ್ಟು ಜೋಳಿಗೆ ತುಂಬಿಕೊಂಡು. ರೂಪ್ ಬಸಂತ್ ಅಂದರೆ ನಿರಂತರ ಆತ್ಮಿಕ ಸ್ವರೂಪದಲ್ಲಿದ್ದು ಜ್ಞಾನದ ಮಳೆ ಸುರಿಸ್ತಕ್ಕಂಥವ್ರಾಗಿದ್ದೀರೋ. ಫಸ್ಟ್ ಆಫ್ ಆಲ್ ನಿಮಗೆ ನೀವು ಮಳೆ ಸುರಿಸ್ಕೋತೀರಾ ಅದು ನೋಡ್ಕೋಬೇಕು. ಜ್ಞಾನದ ಮಳೆ ಸುರಿಸ್ಕೊಂಡು ಶೀತಲ ರೆಸ್ಟ್ ಆಗಿದ್ದೀವಿ, ಯೋಗ ಎಷ್ಟು ಮಾಡ್ತೀವಿ. ರೂಪ್ ಬಸಂತ್ ಅಂದರೆ ಜ್ಞಾನದ ಡಾನ್ಸ್ ಎಷ್ಟು ನಡೆಯುತ್ತೆ. ಯಾಕೆ ಸಂಪತ್ತಲ್ವಾ. ಎಷ್ಟೆಷ್ಟು ಈಗ ಮನುಷ್ಯರಿಗೆ ದುಡ್ಡು ಬರ್ತಾ ಇದ್ರೆ ಖುಷಿ ಆಗ್ತಾ ಇರುತ್ತೋ ಇಲ್ವೋ, ಜ್ಞಾನ ರತ್ನಗಳನ್ನು ತುಂಬ್ಕೊಂಡಂಗೆ ನಿಮಗೂ ಖುಷಿ ಆಗ್ಬೇಕಲ್ಲ ಮಕ್ಕಳೇ. ಅಷ್ಟೇ ಅಲ್ಲ, ನೋಡ್ಕೊಳ್ಳಿ, ತುಂಬ್ಕೊಂಡ್ಬಿಟ್ಟು ದಾನ ಎಷ್ಟು ಮಾಡ್ತೀನಿ. ಯಾಕೆ ದಾನ ಪುಣ್ಯದ ಲೆಕ್ಕನೂ ಬೇಕು ರಾಜ ಆಗ್ಬೇಕಂದ್ರೆ. बाप को याद करने से बाप का वर्षा पाते हो. जैसे बाबा में ज्ञान भरा हुआ है वैसे बाप बच्चों को आप समान बनाते हैं. गुरु लोग भी आप समान बनाते हैं. यह है बेहद का बाप जिसका रूप बिंदी है. तुम्हारा भी रूप बिंदी है. तुमको आप समान ज्ञान सागर बनाते हैं. जितना धारणा करेंगे कराएंगे वो समझे हमारा ऊंच पद है. बहुतों का कल्याणकारी बनेंगे तो बहुतों की आशीर्वाद मिलेगा. ಏನೋ बहुतों का कल्याणकारी बनेंगे तो बहुतों का ಆಶೀರ್ವಾದ, ಬಹಳ ಆಶೀರ್ವಾದ ಸಿಗುತ್ತೆ. ಎಷ್ಟು ಆತ್ಮಗಳಿಗೆ ಜ್ಞಾನ ದಾನ ಮಾಡಿ ತಾನು ಧಾರಣೆ ಮಾಡಿ ಆಮೇಲೆ ನೀವೆಷ್ಟು ಮಾಡಿಸ್ತೀರೋ ಅಲ್ಲಿ ತಿಳ್ಕೊಳ್ಳಿ, ನೀವು ಶ್ರೇಷ್ಠ ಪದವಿ ಅಂತ ತಗೋತೀರ. ಮೂಲ ಮಾತು ಇರೋದೇ ಅದಲ್ವಾ. ಬಾಬಾವು ನೆನಪು ಮಾಡ್ತಾ ತಂದೆ ಫಸ್ಟ್ ತಿಳ್ಕೊಬೇಕಾಗಿದೆ, ಬಾಬಾ ನಮ್ಮನ್ನೀಗ ತನ್ನ ಸಮಾನ ಮಾಡ್ಕೊಳಕ್ಕೆ ಬಂದಿದ್ದಾರೆ. ನಾಮರೂಪ ದೇಶ ಕಾಲಗಳಲ್ಲಿ ಅವತಾನೆ ನಾನೆಂಗೆ ಬಿಂದು ನೀವೂ ಬಿಂದು, ನಾನು ಜ್ಞಾನ ಸಾಗರ ಅಂದರೆ ನಿಮ್ಮನ್ನು ತನ್ನ ಸಮಾನ ಮಾಡ್ಕೋತಿದ್ದೀನಿ, ಎಲ್ಲದರಲ್ಲಿ ಮಾಡ್ಕೋತಿದ್ದೀನಿ. ಸೊ ನೀವು ಆಗಬೇಕಲ್ವಾ ನನ್ನ ನೆನಪಲ್ಲಿ ಇದ್ದು ಸದಾ. ಶ್ರೇಷ್ಠ ಪದವಿ ತಗೋಬೇಕೋ ಬೇಡೋ, ಬಾಪ್ ರೋಜ್ ಸರ್ವೀಸ್ ಕರ್ತೆ. ಬಾಬಾ ಹೇಳೋದು, ನಾನು ಡೈಲಿ ನೋಡಿ ನಿಮ್ದೆಷ್ಟು ಸೇವೆ ಮಾಡ್ತೀನಿ, ನೀವೇ ಹಂಗಾದ್ರೂ ಮಾಡ್ತೀರಾ ಬೇರೆಯವ್ರದ್ದು ಅಂತ ಎಷ್ಟು ಟೈಮ್ ಕೊಡ್ತೀರಾ. ये गुलजार बच्ची है ना, कितना मीठा समझाती है, सबको पसंद आती है, दिल होती है ऐसी ब्राह्मणी हमको मिले. अब एक ब्राह्मणी सब जगह तो नहीं जा सकती है. फिर भी बाबा कहते जो समझते हैं मैं अच्छा समझाती हूँ तो उनको ऑलराउंड सर्विस करनी चाहिए. आप ही शौक होना चाहिए, मैं सेंटर्स पर चक्कर लगाओ.
जो जो समझते हैं मैं बहुतों का कल्याण कर सकती हूँ, मेरी अच्छी खुशबू निकलती है तो शौक होना चाहिए। 10-15 दिन जाकर सेंटर से चक्कर लगा कर आओ। एक को देखकर फिर और भी सीखेंगे, जो करेंगे सो पाएंगे। ಗುಜಾರ್ ದಾದಿ ಗೊತ್ತಲ್ಲ ನಿಮಗೆ, ಎಷ್ಟು ಸ್ವೀಟ್ ಬಾಬಾ ಶರೀರದಲ್ಲಿ ಬಂದು ಕೂತ್ಕೊಂಡು ಬಾಬನ ಸಂಘದಲ್ಲಿ ಇದ್ದಿದ್ದೇ ಫಟ್ ಸ್ವೀಟು ಚಿಕ್ಕಂದಿನಿಂದ ಸೈಲೆಂಟಾಗಿ. ಆಮೇಲೆ ಇನ್ನೂ ಜಾಸ್ತಿ ಸ್ವೀಟ್ ಆದರೂ ಅವ್ರು ಕೇಳೋದನ್ನ ಜನ ಕೇಳಿ ಅಯ್ಯೋ ಇಂಥವ್ರು ನಮಗೂ ಸಿಗ್ಬೇಕಲ್ವಾ ಸಿಸ್ಟರ್ಸ್ ಅಂತ ಅಂದ್ಕೋತಾರೆ. ಒಬ್ರು ಎಷ್ಟು ಕಡೆ ಹೋಗೋಕ್ಕಾಗುತ್ತೆ, ಅವ್ರಿಗೆ ಬರಬೇಕು ಮಕ್ಕಳಿಗೆ ಯಾರ್ಯಾರು ಚೆನ್ನಾಗಿ ತಿಳಿಸ್ತಿರೋ ನಾವೆಲ್ಲ ಕಡೆ ಚಕ್ಕರ್ ಹಾಕಬೇಕು. ಸೊ ದಟ್ ನಾನು ಆತ್ಮ ಎಷ್ಟು ಅನ್ಯರಿಗೆ ಲಾಭ ಕೊಡೋಕೆ ಸಾಧ್ಯ ಆಗುತ್ತೆ ಜ್ಞಾನ ಯೋಗದ್ದು ಅಷ್ಟು ಮಾಡಬೇಕಂತ. ಸೊ ದಟ್ ನೀವು ಮಾಡಿದಾಗ ಅನ್ಯರು ಫಾಲೋ ಮಾಡ್ತಾರೆ, ಯಾರು ಮಾಡ್ತಿರೋ ಅವ್ರು ಪಡ್ಕೋತಾರೆ. ಏ ಸರ್ವೀಸ್ ಬಹುತ್ ಲಗಾವ್, ನಾನು ಈ ಸರ್ವೀಸ್ ಜಾಸ್ತಿ ಮಾಡಿ ಬರಬೇಕಂತ ಯೋಚನೆ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಅಲ್ಲ. ये सर्विस तो बहुत कल्याणकारी है, तुम मनुष्यों को जीवदान देते हो, ये बड़ा ಉತ್ತಮ ಕಾಮ है. ಈ ಸರ್ವೀಸಲ್ಲಿ ನೀವಿದ್ರೆ ಇದು ಬಹಳ ಕಲ್ಯಾಣಕಾರಿ ಸೇವೆ. ಮನುಷ್ಯರಿಗೆ ಜೀವದಾನ ಕೊಟ್ಟಂಗೆ, ಪ್ರಾಣದಾನ ಕೊಟ್ಟಂಗೆ ಮಕ್ಕಳೇ. ಇದು ಉತ್ತಮದರಲ್ಲಿ ಉತ್ತಮ ಕಾರ್ಯ. ದಂಧೆ वाले भी युक्ति से टाइम निकाल सर्विस पर जा सकते हो. सर्विस बल को तो बाप प्यार भी करेंगे, परवरिश भी करेंगे. जिनको सर्विस का शौक होगा वो सर्विस बिगड़ रह नहीं सकेंगे. बाप मदद भी करते हैं, बच्चों को बहुत रहम दिल बनना है. बेचारों की बहुत दुखी जीवन है ना, तुम जीवदान देते हो जिसको अविनाशी ज्ञान रत्नों का दान कहा जाता है. करना ही है, दाನ ಮಾಡದೆ ಪುಣ್ಯ ಮಾಡ್ಕೊಳ್ಳೋಕ್ಕಾಗಲ್ಲ. इन जैसा सर्वोत्तम ज्ञान दान कोई नहीं है, बहुत रहम दिल बनना है. ಜ್ಞಾನ ದಾನ ಮಾಡೋದು ಸರ್ವೋತ್ತಮ ಸರ್ವೀಸ್. ಹೆಂಗಾದರೂ ಟೈಮ್ ತಗೊಂಡು ಮಾಡಿ. ಪ್ರವೃತ್ತಿಯಲ್ಲಿರೋರ್ಗೂ ಹೇಳ್ತಿದ್ದಾರೆ, ನಿಮ್ಮ ಕೆಲಸ ಕಾರ್ಯದಿಂದ ಟೈಮ್ ಮಾಡ್ಕೊಂಡು ಹೋಗಿ ಜ್ಞಾನದಾನ ಮಾಡಿ ಬನ್ನಿ, ಇದಕ್ಕಿಂತ ಜಾಸ್ತಿ ಒಳ್ಳೆ ಸೇವೆ ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅವಿನಾಶಿ ರತ್ನಗಳನ್ನು ದಾನ ಮಾಡಿದ್ರೆ ಅವಿನಾಶಿ ಪುಣ್ಯದ ಖಾತ ಅಲ್ಲ, ಅವಿನಾಶಿ ಸಂಪತ್ತಲ್ವಾ ಅಂದಾಗ ಬಾಬಾ ಹೇಳೋದು ಅಂದರೆ ಇದಕ್ಕೆ ಭಾಳ ದೊಡ್ಡ ದಯಾ ಹೃದಯಗಳಾಗಬೇಕು. ಎಲ್ಲ ದುಃಖಿಗಳಾಗಿದ್ದಾರಲ್ಲ, ನೀವು ಹೋಗಿ ಪ್ರಾಣದಾನ ಮಾಡಿ ಅಲ್ಲ, ಇಷ್ಟೊಂದೆಲ್ಲ ಯೋಚನೆ ಮಾಡಬೇಕಲ್ಲ. ಬಟ್ ಯಾರಿಗೆ ಶೌಕಿದೆ ಅವ್ರ ಸರ್ವೀಸ್ ಇಲ್ಲದೆ ಇರೋಕ್ಕಾಗಲ್ಲ. ಮಕ್ಕಳೇನು ಅಯ್ಯೋ ನಮ್ಮ ಸಂಪಾದನೆ ಯಾರು ಮಾಡ್ತಾರೆ, ಯಾರು ನೋಡ್ಕೋತಾರೆ ಅಂತ ಯೋಚನೆ ಮಾಡಬೇಡಿ. ನಾನು ಸಹಯೋಗ ನಿಮ್ಮನ್ನು ನೋಡ್ಕೊಳ್ಳೋದಲ್ದೆ, ನಿಮಗೆ ಸಹಯೋಗ ಕೊಡೋದಲ್ದೆ, ನಿಮ್ಮ ಪರ್ವರಿಶ್ ಅಂದರೆ ನಿಮ್ಮ ಪಾಲನೆನೂ ಮಾಡ್ತೀನಿ. ಯಾರು ಈ ಥರ ಸರ್ವೀಸಬಲ್ ಮಕ್ಕಳಿದ್ದಾರೆ, ಬಾಬಾ ಎಷ್ಟು ಗ್ಯಾರಂಟಿ ತಗೊಳ್ತಿದ್ದಾರೆ, ಹೋಗ್ಬೇಕು ತಾನೇ ಸರ್ವೀಸ್ಗೆ. ಈಗಂತೂ ಮನ್ಸ ಸರ್ವೀಸ್ ಮಾಡ್ರಲ್ಲ, ಟೈಮ್ ತಗೊಳ್ರಲ್ಲ, ಎಷ್ಟು 2 ಗಂಟೆನ 6 ಗಂಟೆನ 8 ಗಂಟೆನ ಎಷ್ಟು ಗಂಟೆ ಸರ್ವೀಸ್ ಮಾಡಬೇಕು. ಸರ್ವೀಸ್ಗೆ 8 ಗಂಟೆ ಬಾಬಾ ಫಿಕ್ಸ್ ಮಾಡಿರೋದು. ब्राह्मणी कमज़ोर होने के कारण सर्विस ढीली हो पड़ती है, इसलिए अच्छी टीचर की मांगनी करते हैं. जब भी विचार आए तो चले जाना चाहिए. बाबा कौन सा सेंटर ठंडा है, हम जाकर चक्कर लगा कर आए. प्रदर्शनी के भी चित्र है, चित्र पर भी जास्ती अच्छी रीति समझेंगे. ख्याल चलाना चाहिए हम सर्विस कैसे बढ़ाए. ಅಂದರೆ ವೀಕ್ ಬ್ರಾಹ್ಮಣಿಯರು ಸಿಸ್ಟರ್ಸ್ ಇದ್ದರೆ ಅಲ್ಲಿ ಸರ್ವೀಸು ಬಾಬಾ ಹೇಳ್ತಾರೆ ನಡೆಯಲ್ಲ, ಡೀಲ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಕೆಲವು ಸೆಂಟರ್ಸ್, ನಮಗೆ ಇವ್ರು ಬೇಡ ಒಳ್ಳೆಯವ್ರನ್ನ ಕಳಿಸಿ. ಎಲ್ಲರಿಗೆ ಒಳ್ಳೆಯವ್ರನ್ನ ಎಲ್ಲಿಂದ ತರೋದು? ಅದಕ್ಕೆ ಹೇಳ್ತಾರೆ ಯಾವಾಗ ನಿಮ್ಗೆ ವಿಚಾರ ಬರುತ್ತೆ ಮಕ್ಕಳೇ ನೀವು ಹೋಗ್ರಿ, ಯಾವ ಸೆಂಟರ್ಸು ಸ್ವಲ್ಪ ಟಂಡ ಇದೆ ಹಂಗಿಂಗಿದೆ ಅಲ್ಲಿ ಹೋಗಿ ಮದದ್ ಮಾಡಿ ಬನ್ನಿ, ಚಕ್ಕರ್ ಹಾಕಿ ಬನ್ನಿ. ಇದೆಲ್ಲ ಒಬ್ಬರಿಗೊಬ್ಬರು ಪರಸ್ಪರ ಸಹಯೋಗಿಗಳಾಗ್ತಾ ಸರ್ವೀಸ್ ಇಂಪ್ರೂವ್ ಮಾಡಬೇಕು. ಪ್ರತಿಯೊಬ್ಬ ಸಿಸ್ಟರ್ಸು ಯೋಚನೆ ಮಾಡಬೇಕು, ನಾನು ಹೆಂಗೆ ಸೆಂಟರಲ್ಲಿ ಸೇವೆ ವೃದ್ಧಿ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಮಾತಲ್ಲ. ಅದಕ್ಕೆ ಬಾಪ್ भी सबका जीवन हीरे जैसा बनाते हैं, तुम बच्चों को भी सर्विस करनी है. वंदे मातरम गाया जाता परंतु अर्थ नहीं समझते हैं.
ನಾನು ನಿಮಗೆ ಮಾತೇರಿಗೆ ಕಳಶ ಕೊಟ್ಟಿದ್ದೀನಿ, ಟೈಮ್ ತೊಗೊಂಡೋಗಿ ಎಲ್ಲರ ಕಲ್ಯಾಣ ಮಾಡಿ. ಹೆಂಗಾದರೂ ಅಂತೂ ಬಾಬಾ ಹೇಳ್ತಾರೆ ಟೈಮ್ ತಗೊಳ್ಳಿ ಸರ್ವಿಸ್ ಮಾಡಲಿಕ್ಕೆ. परंतु अर्थ नहीं समझते है ना। पतित मनुष्यों की अथवा पृथ्वी आदि की कभी वंदना नहीं की जाती। ये तो 5 तत्व है ना, उनकी क्या वंदना करेंगे। 5 तत्वों से बना हुआ शरीर है, तो शरीर की पूजा करना भी क्या हो गया, भूत पूजा हो गई। ಅಂಧಶ್ರದ್ಧೆ ಅಲ್ಲ ಮನುಷ್ಯರಿಗೆ. ಈಗಂತೂ ಪತಿತ ಮನುಷ್ಯರದು ಪೂಜೆ, ತತ್ವಗಳದು ಪೂಜೆ, ಅಂದರೆ ಶರೀರದ ಪೂಜೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಹೇಳ್ತಾರೆ ಇದೆಲ್ಲ ಭೂತ ಪೂಜೆ, ಏನು ಸಿಕ್ಕಲ್ಲ ಇದರಲ್ಲಿ. ಅದಕ್ಕೆ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕಲ್ಲ. ಉನ್ಕಿ ಪೂಜಾ ಯಾರು, ಶಿವ್ ಬಾಬಾ ಕೋ ತೋ ಶರೀರ್ ನಹೀ ಹೈ, ಉನ್ಕಿ ಪೂಜಾ ಸರ್ವೋತ್ತಮ ಹೈ, ಬಾಕಿ ಹೈ ಮಧ್ಯಮ್. ಇವನ್ ದೇವತೆಗಳ ಪೂಜೆನು ಮಾಧ್ಯಮ ಅಂತಾರೆ. आजकल भी आजकल तो क्या है, मनुष्यों को पूजते रहते हैं, वो है पतित। महान आत्माएं तो देवते होते हैं, सन्यासियों से भी वो जास्ती पवित्र है। ಸನ್ಯಾಸಿಗಳಿರಲಿ ಯಾರೇ ಇರಲಿ ಎಲ್ಲರೂ ಪತಿತ ಆತ್ಮಗಳೇ ತಾನೇ. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ಸರ್ವೋತ್ತಮ ಪೂಜೆ ಶಿವಂದು, ಆಮೇಲೆ ಮಧ್ಯಮ ದೇವತೆಗಳು. ಯಾಕೆಂದರೆ ಸನ್ಯಾಸಿಗಳಿಗಿಂತ ಜಾಸ್ತಿ ಪವಿತ್ರರಿರ್ತಾರೆ. ಆತ್ಮ ಶರೀರ ಎರಡೂ ಪವಿತ್ರ ಅಷ್ಟೇ ಅಲ್ಲ, ಅವ್ರ ಜನ್ಮನೇ ಯೋಗ ಬಲದಿಂದ ಪವಿತ್ರತೆಯಿಂದ ಅಲ್ವಾ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ದೇವತಾ ಬನ್ ರಹೆ ಹೈ, बाप हमको ये अविनाशी ज्ञान रतन दान करना सिखलाते हैं। इन जैसा ऊंच दान और कोई होता नहीं, एक वो बाप को ही याद करना है। शिव और लक्ष्मी नारायण के चित्र तो है ना, हर एक अपने घर में लगा दे तो क्या होगा, याद आएगा. ಯಾರು ನೆನಪು ಮಾಡಬೇಕು, ಶಿವಬಾಬನನ್ನ. ಬಾಬನಿಂದ ಆಸ್ತಿ ಏನು, ಲಕ್ಷ್ಮೀನಾರಾಯಣ. ಇದು ಗುರಿ ಅಲ್ವಾ. ಸೊ ಅದಕ್ಕೆ ಹೇಳ್ತಾರೆ ನೀವು ಮನುಷ್ಯರಿಂದ ದೇವತೆಗಳಾಗಲೇಬೇಕು. ತಂದೆ ನನಗೆ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡೋದು ಕಲಿಸ್ತಿದ್ದಾರೆ. ಇದಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ. ಬಟ್ ಈ ದಾನ ಫಲಿಸ್ಬೇಕಂದ್ರೆ ಶಿವ ಬಾಬಾವ್ರ ನೆನಪು ಮಾಡಬೇಕು ಅಂತಾರೆ ಬಾಬಾ. ಇಂಪಾರ್ಟೆಂಟ್ ಅಲ್ಲ. शिव बाबा हमको ये लक्ष्मी नारायण बनाते हैं, इस समय तुम बन रहे हो, स्वर्ग का रचयिता ही शिव बाबा. ಬಾಬಾ ಲಕ್ಷ್ಮೀ ನಾರಾಯಣನ ತರಹ ಮಾಡ್ತಿದ್ದಾರೆ. ಈ ಟೈಮಲ್ಲಿ ನಾವು ಬಾಬಾವ್ರನ್ನ ನೆನಪು ಮಾಡಬೇಕು. ಯಾಕೆ, ಈ ಅಂತಿಮ ಜನ್ಮ है ना, ಶಿವ ಬಾಬಾ कहते मुझे याद करो तो तुम ये बन जाएंगे. ಅಂತಿಮ ಜನ್ಮ. ಈಗ ನಾನೊಬ್ಬನನ್ನ ನೆನಪು ಮಾಡಿ ಆಗ ನೀವು ಲಕ್ಷ್ಮೀ ನಾರಾಯಣನ್ ಥರ ಆಗ್ತೀರಾ. ಸತ್ಯುಗ ಮೇತು ವರ್ಷನೇ ದೇಂಗೆ. ಸತ್ಯುಗದಲ್ಲೆಲ್ಲ ಆಸ್ತಿ ಕೊಡೋದು, ಇಲ್ಲಿ ಕೊಡ್ತಿದ್ದೀನಿ, ಅದಕ್ಕೆ ನೆನಪು ಮಾಡಬೇಕು. तो ये सब और सब बातें छोड़कर बस ಸರ್ವೀಸ್ ಅವ್ರ ಸರ್ವೀಸ್. ಏನೋ ಎಲ್ಲ ಮಾತುಗಳನ್ನು ಬಿಟ್ಟು ಏನು ಮಾಡಬೇಕು, ಸರ್ವೀಸ್ ಅವ್ರ ಸರ್ವೀಸ್. ಮನಸ ವಾಚ ಕರ್ಮಣ ಎಲ್ಲ ಸರ್ವೀಸಲ್ಲಿ ನನ್ನ ಜೀವನ ಸಫಲ ಆಗಬೇಕು, ಇದು ಲಕ್ಷ್ಯ ಇರಲಿ. बाप को याद करते रहो, ये भी बड़ी सर्विस करते हैं. ಸಿ ಎಲ್ಲದಕ್ಕೆ ಮಾರ್ಕ್ಸ್ ಈಕ್ವಲ್ಲು. ಮನಸ ವಾಚ ಕರ್ಮಣ. ಹಂಗಲ್ಲ ಬರೀ ವಾಚ ಮಾಡಿ ಭಾಷಣ ಮಾಡೋದು ಅಂತಂದ್ರೇ ಎಲ್ಲ ಅಂತ ಇಲ್ಲ. ತತ್ವ ಆದಿ ಸಬ್ ಪಾವನ್ ಬನ್ ಜಾತೆ. ಏನೋ ನೋಡಿ ಇಮಿಡಿಯೇಟ್ ಹೇಳ್ಬಿಟ್ರು. ಬಾಬಾವ್ರನ್ನ ನೆನಪು ಮಾಡ್ತಾ ಇರಿ, ಇದೇ ದೊಡ್ಡದ್ರಲ್ಲಿ ದೊಡ್ಡ ಸರ್ವೀಸು. ತತ್ವಗಳೆಲ್ಲ ಇದರಿಂದ ಪಾವನ ಆಗ್ಬಿಡುತ್ತೆ. ಯಾವುದು ದೊಡ್ಡ ಸರ್ವೀಸು, बाबा नेनप ಮಾಡೋದು. योग की महिमा बहुत भारी है, दुनिया में योग आश्रम तो बहुत है, परंतु वो सब जिस्मानी हठ योग तुम्हारा है राजयोग, जिससे तुम्हारा बेड़ा पार हो जाता है. उन अनेक प्रकार के हठ योग आदि से सीढ़ी उतरते आए हो, मूल बात है याद की. देखना है हमारा मन कहाँ विकार तरफ तो नहीं जाते. विकारी को ही पतित कहा जाता और कौड़ी मिसल है. विकार में गिरने से अपना ही नुकसान कर देंगे, जो करेगा सो पाएगा. बाप देखे व ना देखे, अपने को चेक करना है. हम बाप की सर्विस करते हैं, हमारे में कोई अवगुण तो नहीं है. अगर है तो निकाल देना चाहिए, अगर है तो निकाल देना चाहिए. ಬಾಬಾ ಹೇಳ್ತಾರೆ
ಅಂದರೆ ಯೋಗದ ಭಾರಿ ಮಹಿಮೆ ಇದೆ. ಯಾಕೆಂದರೆ ಯೋಗದಿಂದನೇ ಆತ್ಮಗಳು ಪಾವನ ಆಗೋದು, ತತ್ವಗಳು ಪಾವನ ಆಗೋದು. ಪ್ರಪಂಚದಲ್ಲಿ ಯೋಗಾಶ್ರಮಗಳು ಬೇಕಾದಷ್ಟಿದೆ, ಬಟ್ ಅವೆಲ್ಲ ಯೋಗ ಆಶ್ರಮಗಳು ರಾಜಯೋಗದ್ದು ಬಾಬಂದು ಒಂದೇ ಒಂದು. ಅದರಿಂದ ರಾಜಯೋಗ ಮೇಯ್ನ್. ಯಾಕೆಂದರೆ ಇದರಿಂದ ನಿಮ್ಮ ಜೀವನದ ದೋಣಿ ಪಾರಾಗ್ಬಿಡುತ್ತೆ. ಅನೇಕ ಪ್ರಕಾರದ ಯೋಗ ಕಲ್ತ್ಕೊಂಡು ಬಂದರೂ ನಾವೇನು ಇಳಿತಾನೆ ಬಂದ್ವಿ, ಅಲ್ಲಿ ಉದ್ಧಾರ ಎಲ್ಲಾಗಿದ್ದು. ಇವಾದರೆ ಮೂಲ ಮಾತು ತಂದೆಯನ್ನು ನೆನಪು ಮಾಡೋದು. ಆ್ಯಂಡ್ ನೆನಪು ಮಾಡ್ಕೊಂಡು ಚೆಕ್ಕಿಂಗು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ಬುದ್ಧಿ ಎಲ್ಲಿ ಹೋಗಲ್ಲ ತಾನೆ. ಒಂದು ಮನಸ್ಸು ವಿಕಾರಗಳ ಕಡೆ ಆಕರ್ಷಿತ ಆಗ್ತಿಲ್ಲ ತಾನೆ. ವಿಕಾರಿಗಳಿಗೇನೆ ಪತಿತರಂತೆ ಹೇಳೋದು. ಅರ್ಥಾತ್ ಕೌಡೆಯ ಸಮಾನ ಅವರು. ವಿಕಾರಕ್ಕೆ ವಶರಾಗವ್ರೇನೋ ಕೌಡೆ ಸಮಾನ. ವಿಕಾರಕ್ಕೆ ಬಿದ್ದರೆ ತನ್ನದೇ ನುಕ್ಸಾನ್ ಮಾಡ್ಕೋತೀರಾ. ಏನು ಮಾಡ್ತೀರೋ ಅದು ಪಡ್ಕೋತೀರ ಮಕ್ಕಳೇ. ತಂದೆಯೇ ನೋಡಲಿ ನೋಡದೇ ಇರಲಿ, ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ನುಕ್ಸಾನ್ ಆಗುತ್ತೆ. ನೀವು ನೋಡ್ಕೊಳ್ಳಿ, ತಂದೆಯ ಸರ್ವೀಸ್ ನಾನು ಮಾಡ್ತೀನಿ, ನನ್ನಲ್ಲಿ ಯಾವ ಅವಗುಣ ಇಲ್ಲ ತಾನೆ. ಅದರಲ್ಲಿ ಈ ಮೂಲ ವಿಕಾರಗಳೇನಿದೆ ಅದು ಇರಂಗೇ ಇಲ್ಲ. ಇಲ್ಲಾಂದರೆ ಸರ್ವೀಸ್ಗೆ ಬರಬೇಡಿ. ಯಾಕೆ ಬರಬೇಕು? ಅಥವಾ ಕೆಟ್ಟ ವೈಬ್ರೇಷನ್ ಇಟ್ಕೊಂಡು, ಕೊಳಕ ಸ್ಥಿತಿ ಇಟ್ಕೊಂಡು, ಒಳಗಡೆ ಗಲೀಜು, ಮೇಲೆ ಮಾತ್ರ ಬಾಬಾ ಅಂತ, ಇದು ಸರಿಯಲ್ಲಲ್ಲ. ಇದ್ರೆ ಅವಗುಣಗಳಿದ್ರೆ ತೆಗೆದುಬಿಡಿ. अपने से अवगुणों को निकालने के लिए बाप बहुत समझाते हैं. निर्गुण का भी अर्थ कोई नहीं समझते. निर्गुण बालक की मंडली क्या करेंगी? जिसमें कोई गुण नहीं, बिगर अर्थ जो आया सो कह देते. अनेक मत है, तुमको एक मत मिलती है जिससे तुमको अताह ಏನು ಸಿಗುತ್ತೆ? ಖುಷಿ ಮಿಲ್ತಿ. ತಂದೆ ಹೇಳೋದು, ನಿಮ್ಮಲ್ಲಿ ಏನು ಅವಗುಣಗಳಿದೆ ಅದನ್ನು ತೆಗಿರಿ. ಇದು ನಾನೇ ಹೇಳ್ತಿರೋದು. ನಿರ್ಗುಣ, ಅಲ್ಲಿ ನಿರ್ಗುಣ ಮೇ ಕೋಯಿ ಗುಣ ನಾಯಿ ಅಂತ ಆಡ್ಕೊಂಡು ಬಂದ್ವಲ್ಲ, ನಿರ್ಗುಣ ಸಂಸ್ಥೆನೂ ಇದೆ. ನಿರ್ಗುಣ ಅನ್ನೋದಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ಅರ್ಥ ಹೇಳ್ತಾ ಇರ್ತಾರೆ. ಹಾಗೆ ಬಾಬಾ ಹೇಳ್ತಿರೋದು, ನಿರ್ಗುಣ ಅಂದರೆ ರಿಯಲಿ ಯಾವ ಗುಣ ಇಲ್ಲ ಅಂತ. ಆದರೆ ನಿಮಗೆ ಶಿವ ಬಾಬಾ ಮತ ಕೊಡ್ತಿದ್ದಾರೆ. ನಿಮಗೆ ಎಷ್ಟು ಖುಷಿ ಆಗಬೇಕು ಮಕ್ಕಳೇ. ಅಂದರೆ ಎಷ್ಟು ಸಿಂಪಲ್ ಮಾತು. बाप सिर्फ कहते हैं मुझे याद करो तो कमल समान बन जाएंगे. ಬರೀ ನನ್ನನ್ನು ನೆನಪು ಮಾಡ್ರಲ್ಲ, ಕಮಲ ಪುಷ್ಪದ ಸಮಾನ ಆಗ್ಬಿಡ್ತೀರಾ. ಇಲ್ಲ, ಕಷ್ಟ ಏನಿದೆ ಅಂದರೆ ಪಾವನರಾಗ್ಬಿಡ್ತೀರಾ ಅಂತ ಹೇಳ್ತಿರೋದು. ಮನಸ ವಾಚ ಕರ್ಮಣ ಪವಿತ್ರ ಬನೋ. तुम बच्चे जानते हो ब्राह्मण श्रीमत पर अपने ही तन मन धन से अपनी और सारे विश्व की सेवा कर रहे हैं. ಬಾಪ್ ಆಯಂಗೆ ತೋ ಭಾರತ್ ಮೇ. ನಿಮಗೆಲ್ಲ ಗೊತ್ತಿದೆ, ತಂದೆಯ ನೆನಪಲ್ಲಿದ್ದು ನಾವು ಇಡೀ ಭಾರತವನ್ನು ತನ್ನ ತನುಮನ ಧನದಿಂದ ವಿಶ್ವದ ಸೇವೆ ಮಾಡ್ತಿದ್ದೀವಿ. ಬಟ್ ವಿಶ್ವದ ಸೇವೆ ಮಾಡಲಿಕ್ಕೆ ಒಂದು ಬಾಬನ ನೆನಪಲ್ಲಿದ್ದು ಪವಿತ್ರರಾಗಲೇಬೇಕು, ಕಮಲ ಸಮಾನ ಆಗಲೇಬೇಕು, ಅದು ಮಸ್ಟು. तुम पांडव भारत को स्वर्ग बनाने की सेवा कर रहे हो. तुम अपना काम करते हो. आखिर विजय यारदो पांडवों की वो नहीं है. इसमें लड़ाई की बात ही नहीं. तुम हो डबल नॉन वायलेंस. डबल नॉन वायलेंस अंद्रे नो अटेंशन प्लीज. ना विकार में जाते, ना गोली चलाते. नॉन वायलेंस से कोई भी विश्व पर बादशाही पा नहीं सकते. वायलेंस के आधार पे विश्व पर बादशाही नहीं, नॉन वायलेंस ने मेन. बाबा ने समझाया है ये दोनों क्रिश्चियन लोग ಅಂದರೆ अमेरिका रूस अंतर अगर आपस में मिल जाए तो विश्व पे राज्य कर सकते. परंतु ड्रामा में ऐसा नहीं है. क्रिश्चियन से ही कृष्णपुरी को, क्रिश्चियन ने क्या कर दिया? कृष्णपुरी को अप कर दिया. असल तो भारत कृष्ण का ही पुरी था ना. ಕೃಷ್ಣಪುರಿ ಅನ್ನಿಸ್ಕೊಳ್ತಲ್ಲ ಭಾರತ. ಕ್ರಿಶ್ಚಿಯನ್ಸೇ ಬಂದು ಕೃಷ್ಣಪುರಿಯನ್ನು ಅಪ್ ಮಾಡಿದ್ದಾರೆ. ಈಗ ವಾಪಸ್ಸಂತೂ ಕೊಡಬೇಕು. ಅವರು ಎಲ್ಲ ಯುದ್ಧಗಳು ವೆಪನ್ಸಿಂದ ಕೂತ್ಕೊಂಡು ಯುದ್ಧ ಮಾಡಿಬಿಟ್ಟು ಏನು ಅಮೆರಿಕಾ ಇದು ರಷ್ಯಾ ಒಂದಾಗ್ಬಿಟ್ರೆ ಮಾಡ್ಬೋದು ವಿಶ್ವದ ಮೇಲೆ. ಅದು ಬಟ್ ಡ್ರಾಮಾದಲ್ಲಿ ಅದು ಇಲ್ವೇ ಇಲ್ಲ. ಅಪವಿತ್ರತೆ ಆ್ಯಂಡ್ ಹಿಂಸೆ ಆಧಾರದ ಮೇಲೆ ವಿಶ್ವದ ಮೇಲೆ ರಾಜ್ಯ ಮಾಡೋಕ್ಕಾಗಲ್ಲ. ನಾನ್ ವೈಲೆನ್ಸ್. ನೀವು ಮಕ್ಕಳು ಡಬಲ್ ನಾನ್ ವೈಲೆನ್ಸು ಅಂದರೆ ಏನರ್ಥ? ಡಬಲ್ ಅಹಿಂಸಕರು. ಒಂದು ಕಾಮ್ ವಿಕಾರ ಇಲ್ಲ, ಇನ್ನೊಂದು ಬಂದೂಕು ಹಿಡ್ಕೊಂಡು ಯಾರಿಗೂ ದುಃಖ ಕೊಡಲ್ಲ. ನೀರು ತಲೆ ತೆಗಿಯೋ ಕೆಲಸ ಮಾಡ. ಕಾಮ್ ವಿಕಾರನೂ ತಲೆ ತೆಗಿಯೋ ಕೆಲಸನೇ,
ಇದನ್ನು ಎರಡು ತಲೆ ತೆಗಿಯೋ ಕೆಲಸಗಳೇ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಲಡ್ಕರ್ ಬಾದಶಾಹಿ ಲಿ ಬಹುತ್ धन ले गए, अब फिर धन वापस होता जाता और फिर तुम विश्व के मालिक बन जाते हो. बाबा कितना युक्तियाँ बताते हैं. उन्होंने ही तुम्हारा राज्य छीना है, फिर वापस में लड़ते हैं और विश्व के मालिक तुम बन जाएंगे. कितनी बड़ी बादशाही हमारा बाबा, कितना बड़ी बादशाही देते हैं. मेहनत सिर्फ इसमें है, याद करते रहो और अपना वर्षा लो. इसमें तंग नहीं होना चाहिए. ಪುರುಷಾರ್ಥ ಮಾಡೋದ್ರಲ್ಲಿ ಏಟು ಮಾಡ್ಬೇಕೇನು ಅಂತ ಅದು ತಂಗ್ ನೈ ಹೋ ಜಾವ್. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಜನ ಮಧ್ಯಕಾಲದಲ್ಲಿ ಇವರೆಲ್ಲ ಬ್ರಿಟಿಷರ್ಸ್ ಬಂದ್ಬಿಟ್ಟು ಎಲ್ಲ ಯುದ್ಧ ಮಾಡಿ ಹೆಂಗೆ ನಮ್ಮ ಕಿತ್ಕೊಂಡ್ಬಿಟ್ರಲ್ಲ, ದುಡ್ಡೆಲ್ಲ ಎತ್ಕೊಂಡೋದ್ರು ಲೂಟಿ ಮಾಡ್ಕೊಂಡು. ಬಾಬಾ ಹೇಳಿದ್ರೆ ನಿಧಾನಕ್ಕೆ ಈಗ ವಾಪಸ್ ಮಾಡ್ತಿದ್ದಾರೋ ಇಲ್ವಾ, ಸಾಲ ಇರ್ಬೋದು ಬಟ್ ಸಾಲ ಯಾರು ತೀರ್ಸಲ್ಲ. ಬಾಬಾ ಹೇಳೋದು, ನಾನೀಗ ಬಂದಿರೋದೇ ನಿಮಗೆ ವಿಶ್ವದ ಮಾಲೀಕರನ್ನು ಮಾಡಲಿಕ್ಕೆ, ಬಟ್ ಅದರಲ್ಲಿ ಪವಿತ್ರತೆ ಮಸ್ಟ್. ನಾನೆಷ್ಟು ಯುಕ್ತಿಗಳು ಹೇಳ್ತಿದ್ದೀನಿ. ನಿಮ್ಮ ರಾಜ್ಯ ಕಿತ್ಕೊಂಡಿದ್ದಾರೆ, ಈಗ ಅವರವರೇ ಯುದ್ಧ ಮಾಡ್ಕೊಂಡು ಹೋಗ್ತಾರೆ, ನೀವು ವಿಶ್ವದ ಮಾಲೀಕರಾಗ್ಬಿಡ್ತೀರ. ಎಷ್ಟು ದೊಡ್ಡ ಬಾದಶಾಹಿ. ಪರಿಶ್ರಮ ಯಾವುದರಲ್ಲಿ, ಒಂದರಲ್ಲೇ ನೀವು ಕಷ್ಟಪಡಿ. ಇಡೀ ದಿನದ ನಿಮ್ಮ ಅಭ್ಯಾಸ ಏನಿರಬೇಕು, ನೆನಪು 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 ನೆನಪು, ಬೇರೆ ಏನು ಇರಂಗಿಲ್ಲ. ಬಾಬಾ 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 ಬಾಬಾ. ಇದರಲ್ಲಿ ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಜಾಸ್ತಿ ಆಸ್ತಿ. ಇದರಲ್ಲಿ ಸತಾಯಿಸಲ್ಪಡೋ ಅಂಥದ್ದು ಏನಿದೆ ಇಲ್ಲಿ? ಅಯ್ಯೋ ಏನು ನೆನಪು ನೆನಪು ಅಂತ ಹೇಳ್ತಾರೆ, ಏನಕ್ಕೆ ಮಾಡೋದನ್ನೋ ಪ್ರಶ್ನೆ ಇಲ್ಲ. ಪ್ರೀತಿ ಇದ್ದ ಕಡೆ ಈ ಪ್ರಶ್ನೆಗಳಿರಲ್ಲ. ಅಚ್ಚಾ, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, थैंक यू, शुक्रिया बाबा. कितना प्यार करता है, कितना ಸಾವಧಾನಿಯ, ಎಷ್ಟು ಎಚ್ಚರ ಮಕ್ಕಳೇ ಅಂತಾರೆ, ಎಷ್ಟು ಪ್ರೀತಿ. ಇದೆಲ್ಲ ಎಚ್ಚರಿಕೆ ಕೊಡೋದು ಶ್ರಾಪದ ವಿಷಯ ಅಲ್ಲ, ಆದರೆ ಬಚಾವ್ ಮಾಡೋಕ್ಕೆ ಬಾಬನ ಪ್ರೀತಿ, ಅವರ ದಯೆ ಎಷ್ಟಿದೆ ಅದು ಅರ್ಥ ಆಗಬೇಕು ನಮಗೆ. धारणेगे दूसरी सब बातों को छोड़कर ज्ञान दान करना है. रूप बसंत बनना है, अपने अवगुणों को निकालने का पुरुषार्थ करना है, दूसरों को नहीं देखना है. ಈ ಬಾಕಿ ಎಲ್ಲ ಮಾತುಗಳನ್ನು ಬಿಟ್ಟು ಜ್ಞಾನ ದಾನ ಮಾಡಬೇಕಾಗಿದೆ. ರೂಪ್ ಬಸಂತ್, ಯೋಗ ಜ್ಞಾನದಲ್ಲಿ ಯೋಗಯುಕ್ತರಾಗಿದ್ದು ಆತ್ಮಸ್ವರೂಪದಲ್ಲಿ ಜ್ಞಾನದ ಮಳೆ ಸುರಿಸೋರಾಗಬೇಕು. ತನ್ನ ಅವಗುಣಗಳನ್ನು ತೆಗೆಯೋ ಪುರುಷಾರ್ಥ ಮಾಡಬೇಕು. ಇದರಲ್ಲಿ ಬೇರೆಯವರು ನೋಡಂಗಿಲ್ಲ, ಅವರು ಇವರು ಅನ್ನೋಂಗೇ ಇಲ್ಲ ನಾವು ಯಾವ ವಿಷಯದಲ್ಲಿನೂ. अपना स्वभाव बहुत मीठा बनाना है, सबके प्रति प्यार की दृष्टि रखनी है, किसी को भी दुख नहीं देना है, कर्मेंद्रिಯ जीत बनना है. ತನ್ನ ಸ್ವಭಾವ ಬಹಳ ಮಧುರ ಮಾಡ್ಕೋಬೇಕಾಗಿದೆ, ಎಲ್ಲರ ಪ್ರತಿ ಪ್ರೀತಿಯ ದೃಷ್ಟಿಯನ್ನು ಇಟ್ಕೋಬೇಕಾಗಿದೆ, ಯಾರಿಗೆಂದು ದುಃಖ ಕೊಡಂಗಿಲ್ಲ. ಕರ್ಮೇಂದ್ರಿಯ ಜೀತ್, ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡ್ಕೋಬೇಕಾಗಿದೆ. ವರದಾನ, अमृत वेले की मदद व श्रीमत की पालना द्वारा स्मृति को समर्थवान बनाने वाले स्मृति स्वरूप भव. ಅಮೃತ ವೇಳೆಯ ಬಾಬನ ಸಹಯೋಗದಿಂದ ಪ್ಲಸ್ ಶ್ರೀಮತದ ಪಾಲನೆ ಇಡೀ ದಿನದ ದಿನಚರಿಯಲ್ಲಿ ಎಷ್ಟು ಮಾಡ್ತೀವಿಯೋ ಅದರ ಮುಖಾಂತರ ನಮ್ಮ ಸ್ಮೃತಿಯನ್ನು ಸಮರ್ಥ ಮಾಡ್ಕೊಳ್ಳೋರೆ ಸ್ಮೃತಿ ಸ್ವರೂಪ ಮಕ್ಕಳು. ಮೊನ್ನೆ ಹೇಳಿದ್ರಲ್ಲ, ನೆನ್ನೆ ಅಲ್ಲ, ಅಮೃತ ವೇಳೆಯಿಂದ ಹಿಡಿದು ಎಲ್ಲ ಸಂಬಂಧಗಳು ಭಗವಾನ್ ಅವ್ರ ಭಾಗ್ಯ. ಇದು ನಮ್ಮ ಸ್ಮೃತಿಗಳನ್ನು ಶುದ್ಧ ಶ್ರೇಷ್ಠ ಸಮರ್ಥ ಮಾಡ್ಕೊಳ್ಳೋ ಇದೆ. ಹಂಗೆ ಸೋಮಾನಗಳು ನಿಮಗೇನು ಇಷ್ಟನೋ ಅದು ಮಾಡ್ತಾ ಹೋಗ್ಬೋದು. ಅಪ್ನಿ ಸ್ಮೃತಿ ಕೋ ಸಮರ್ಥವಾನ್ ಬನಾನಾ ಹೇ ವ ಸ್ವಯಂ ಸ್ವತಃ ಸ್ಮೃತಿ ಸ್ವರೂಪ್ ಬನ್ನ है तो अमृत वेले के समय की वैल्यू को जानो. जैसा श्रीमत है उसी प्रमाण समय को पहचान कर समय प्रमाण चलो तो सहज सर्व प्राप्ति कर सकेंगे. ಏನು ಮಾಡ್ಬೋದು?
ಅವ್ರ मेहनत से छूट जाएंगे. ಅಮೃತ ವೇಳೆಯ ಟೈಮಿನ ಬೆಲೆ ಬೇಕು. ಶ್ರೀಮತದ ಪ್ರಮಾಣ ಸಮಯವನ್ನು ಅರ್ಥ ಮಾಡಿಕೊಂಡು ಅಮೃತ ವೇಳ ಅಂದ್ರೇನೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಿ ಜಂಪ್ ಮಾಡಿ ಬಾಬಾನ ಹತ್ರ ಕೂತ್ಕೊಂಡು ಲೈಟ್ ಹೌಸ್ ಮೈಟ್ ಹೌಸ್ ಆಗ್ಬೇಕು, ಜ್ವಾಲಾಮುಖಿ ಆಗಬೇಕು. ಇದೇ ಬಾಬಾ ಹೇಳ್ತಿರ್ತಕ್ಕಂಥ ಮಾತು. ಪರಿಶ್ರಮನೇ ಇರಲ್ಲ ಮಕ್ಕಳೇ, ಅವಾಗೇನೆ ಎಲ್ಲ ವರದಾನ ಕೊಟ್ಬಿಡ್ತೀನಿ, ಏನಿದೆ ನಿಮಗೆ, ಕಷ್ಟದ ವಿಷಯನೇ ಇಲ್ಲ, ಸರಿನಾ. तो अमृत वेले के महत्व को समझकर चलने से हर कर्म महत्व प्रमाण होगा. वैल्यूबल ಆಗ್ಬಿಡುತ್ತೆ ನಿಮ್ಮ ಪ್ರತಿ ಕರ್ಮ अमृत वेले ಬೆಲೆ ತಿಳ್ಕೊಂಡ್ರೆ. उस समय विशेष साइलेंस रहती है, इसलिए सहज स्मृति को समर्थवान बना सकते हो. ಸಹಜವಾಗಿ ಸ್ಮೃತಿಯನ್ನು ಸಮರ್ಥ ಮಾಡ್ಕೊಂಡು ಸ್ಮೃತಿ ಸ್ವರೂಪರಾಗೋದು ಒಂದೇ ಒಂದು ವಿಧಿ. ಅಮೃತ ವೇಳೆ ಎದಳಿಯಲ್ಲ ಅಂತಾರೆ ಬಾಬಾ. ಸ್ಲೋಗನ್ ಯಾದವ್ರ ನಿಸ್ವಾರ್ಥ ಸೇವಾ ದ್ವಾರ ಮಾಯಾಜೀತ್ ಬನ್ನನೆ ವಾಲೆ ಹಿ ಸದಾ ವಿಜಯಿ. ಏನೋ ಇಂಪಾರ್ಟೆಂಟ್, ಯಾದವ್ರ ನಿಸ್ವಾರ್ಥ ಸೇವಾ. ಸೇವೆಯಿಂದೆ ಸ್ವಾರ್ಥ ಇದ್ರೇ ಅಪ್ ಅಂಡ್ ಡೌನ್ ಆಗೋದು, ಸ್ಥಿತಿ ಸಂಘದೋಷದಲ್ಲಿ ಬರೋದು, ಸ್ಥಿತಿ ಬಿದ್ದೋಗೋದು, ಎಲ್ಲ ಪ್ರಾಬ್ಲಮ್ಸ್ ಇರೋದೇನೆ ಸ್ವಾರ್ಥ. ದೇಹಾಭಿಮಾನದ ಸ್ವಾರ್ಥ ಇಟ್ಕೊಂಡು ಸೇವೆಗೆ ಬರ್ಕೊಡ್ದು. ದೇಹಾಭಿಮಾನ ಅಂದ್ರೇ ಅಲ್ಲಿ ಏನೋ ಒಂದು ಕೆಟ್ಟದಿದ್ದೇ ಇದೆ, ಯೋಗ ಮಾಡೋಕ್ಕಾಗಲ್ಲಲ್ಲ. ಅಂದ್ರೆ ಮಾಯಾಜೀತ್ ಆಗ್ಬೇಕಂದ್ರೆ ಯಾದವ್ರ ನಿಸ್ವಾರ್ಥ ಸೇವಾ, ಅಂಥವರೇ ಸದಾ ವಿಜಯಿಗಳು. ಮೀಟೆ ಬಚ್ಚೆ ಏನೋ ತನ್ನ ಜೊತೆ ತಾನೇ ಪ್ರಾಮಿಸ್ ಮಾಡಿ ನಾನು ಬಹಳ ಬಹಳ ಮಧುರನಾಗ್ತೀನಿ, ಎಲ್ಲರಿಗೆ ಸುಖದ ಪ್ರೀತಿಯ ದೃಷ್ಟಿಯಿಂದ ನೋಡ್ತೀನಿ, ಯಾರ ನಾಮರೂಪದಲ್ಲಿ ಸಿಕ್ಕಾಕ್ಕೊಳ್ಳಲ್ಲ. ಇಂಪಾರ್ಟೆಂಟ್. ಇವತ್ತೇನು ಯೋಗಯುಕ್ತ ದಿವ್ಯತಾ ಸಂಪನ್ನ ಹರ್ಷಿತ್ ಚೆಹರ. ಯೋಗಯುಕ್ತ ದಿವ್ಯತಾ ಸಂಪನ್ನ ಹಸನ್ಮುಖಿಯಾಗಿರೋದು. ದಾದಿ ಯಾವಾಗಲೂ ನಗ್ನಗ್ತಾ ಇದ್ರು. ಯಾಕೆ? ಅವರಲ್ಲಿರೋ ಪವಿತ್ರತೆ ಹಾಗೂ ಯೋಗಯುಕ್ತ ಸ್ಥಿತಿ. ಬಾಬನ ಬಲ ಭರವಸೆ ಎಷ್ಟು ಜೋರ್ದಾರಾಗಿತ್ತಂದರೆ ಅದು ಹೇಳಂಗೆ ಇಲ್ಲ. दादी जी का चेहरा सदा योगयुक्त और दिव्यता संपन्न हर्षित दिखाई देगा. वे याद की सब्जेक्ट पर पूरा पूरा अटेंशन देती है. उन्हें सदा यही ध्यान रहता है कि जो कर्म मैं करूँगी मुझे देख सब करेंगे. इसलिए वे हर श्रीमत को दृढ़ता के साथ पालन करते हैं, ईश्वरीय मर्यादाओं पर पूर्ण रूप से चलते हैं. इसी से वे मर्यादा पुरुषोत्तम बन गई. वे सदा कहती जितना मर्यादाओं में रहेंगे उतना बाप दादा की आशीर्वाद मिलेगा. आशीर्वाद मांगने से नहीं मिलती, स्वतः मर्यादा पुरुषोत्तम बनो तो स्वतः बाप दादा की आशीर्वाद मिलेगा. आशीर्वाद मांगने से ಎಲ್ಲಿ ಬಂದ್ಬಿಡುತ್ತೆ? ಸ್ವತಃ ಆಶೀರ್ವಾದ ಬೇಕಂದರೆ ಶ್ರೀಮತದ ಎಲ್ಲ ನಿಯಮ ಮರ್ಯಾದೆಗಳಲ್ಲಿ ನಡಿಬೇಕು. ನಿಯಮ ಮರ್ಯಾದೆಗಳಲ್ಲಿ ನಡೆಯೋದೇ ಮರ್ಯಾದಾ ಪುರುಷೋತ್ತಮನಾಗೋದು. ಆಶೀರ್ವಾದ ಕೇಳಿದ್ರೆ ಎಲ್ಲಿ ಸಿಗ್ತದೆ? ಮರ್ಯಾದಾओं में रहना हमारा सच्चा धर्म अर्थात धारणा है. ನಿಯಮ ಮರ್ಯಾದೆಗಳಲ್ಲಿ ಇರೋದ್ರಲ್ಲೇನೆ ಸಂಪೂರ್ಣ ಪವಿತ್ರತೆ ಬರೋದು. ಅದೇನೇ ನಮ್ಮ ಧರ್ಮ. ಆ ಧರ್ಮ ಬಿಟ್ಕೊಡಂಗಿಲ್ಲ ಪ್ರಾಣ ಹೋದ್ರೂ. ಅದಕ್ಕೆ ದಾದಿಯ ಮುಖದಲ್ಲಿ ಆ ಯೋಗಯುಕ್ತ ದಿವ್ಯತೆ ಯಾವಾಗಲೂ ಇದ್ದಿದ್ಯಾಕೆ? ಹಸನ್ಮುಖಿ ಯಾವಾಗಲೂ ಯಾಕೆ? ಕಾರಣ ಇಷ್ಟೇ, ಅವ್ರ ಬುದ್ಧಿಯಲ್ಲಿ ಸದಾ ಬಾಬಾ ಇದ್ದರು, ಬಾಬನ ಶ್ರೀಮತ ಇತ್ತು. ಅವರಿಗೆ ಯಾವಾಗಲೂ ಇದಿತ್ತು, ನಾನೇನು ಕರ್ಮ ಮಾಡ್ತೀನಿ ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ, ಸೊ ನಾನು ಸದಾ ಶ್ರೀಮತದ ಪ್ರತಿ ಮರ್ಯಾದೆಯಲ್ಲಿ ಅಕ್ಯುರೇಟ್ ಇರಬೇಕು, ಅದರಲ್ಲಿ ಸ್ವಲ್ಪನೂ ಹಂಗಿಂಗೆ ಇರಂಗಿಲ್ಲ ಅನ್ನೋದು ಯೋಚನೆ ಮಾಡ್ತಾ ದೃಢತೆಯಿಂದ ಶ್ರೀಮತದ ಪಾಲನೆ ಮಾಡಿದ್ರು. ಏನಾದರೂ ಆಗಲಿ ಶ್ರೀಮತ ಮಿಸ್ ಆಗಂಗಿಲ್ಲ, ಎಷ್ಟೇ ಕಷ್ಟ ಆಗಲಿ. ದಾದಿ ಎಷ್ಟೆಲ್ಲ ಸೇವೆಯಲ್ಲಿ ಬ್ಯುಸಿ ಇದ್ರೂ ತಂದು ಯೋಗ ಅದರ ಬ್ಯಾಲೆನ್ಸ್ ಏನಿದೆಯಲ್ಲ ಅದು ಮಾತ್ರ ಬಿಟ್ಕೊಡ್ಲಿಲ್ಲ. ಯಾವ ಕಾರಣ? ಶ್ರೀಮತ ಯೋಗದ ಪ್ರಜ್ಞೆ ಏನು ಶ್ರೀಮತ ಇದೆ, ನನ್ನ ನೆನಪಲ್ಲೇ ಎಲ್ಲ ಮಾಡ್ಬೇಕನ್ನೋದು, ಅದನ್ನು ಯಾರು ಪಾಲನೆ ಮಾಡ್ತಾರೆ ಅಲ್ಲಿ ಮಾಯನೇ ಇಲ್ವಲ್ಲ. ಅದಕ್ಕೆ ಅವರು ಪ್ರತಿ ಕರ್ಮದಲ್ಲಿ ಬಾಬನ ಮೇಲೆ ಅಗಾಧವಾದ ಪ್ರೀತಿ ಇರೋ ಕಾರಣ ಉಪರಾಮ್ ನ್ಯಾರ ಇದ್ದರು, ವೈರಾಗ್ಯ ಇತ್ತು. ಅದರಿಂದ ತುಂಬ ಇಂಪಾರ್ಟೆಂಟ್ ಮಾತಲ್ಲ. ಆಶೀರ್ವಾದ ಬಾಬವ್ರದ್ದು ಸುಮ್ಮನೆ ಸಿಕ್ಕಲ್ಲ, ಕೇಳಿದ್ರೆ ಸಿಕ್ಕಲ್ಲ. ಮನುಷ್ಯರದು ಕೇಳಿದ್ರೆ ಸಿಗಲ್ಲ.
ನಮ್ಮ ಕರ್ಮ ನೋಡ್ತಾನೆ ಆಶೀರ್ವಾದ ಸಿಗೋದು, ಸುಮ್ಮನೆ ಯಾರು ಕೊಡ್ತಾರೆ? ದಾದಿ ಹೇಳ್ತಿರೋದು, ಮರ್ಯಾದಾ ಪುರುಷೋತ್ತಮನಾಗಿ ಬದುಕ್ರಲ್ಲ, ನ್ಯಾಚುರಲಿ ಏನಿರುತ್ತೆ? ಆಶೀರ್ವಾದ ಸ್ವತಃ ಇರುತ್ತೆ. ಓಂ ಶಾಂತಿ. मेरे परम पिता परमात्मा सदाशिव निराकार, ओ आनंद के सागर, तेरी महिमा अपरंपार।